ಮಾಡಿ. ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಲ್ಲ? ಸಮೋಸ ಚೆನ್ನಾಗಿತ್ತಲ್ಲ? ಮಾತ್ರ ಗೊತ್ತಾಗ್ತದೆ ತಿಂದಿಲ್ಲ ಅಂತ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಮಳೆ ಇದ್ರೂ ಕೂಡ ಲೆಕ್ಕಿಸದೇ ನಿಮ್ಮೆಲ್ಲರ ಪ್ರೀತಿಯ ಕಾದಂಬರಿಕಾರರು ನೆಚ್ಚಿನ ಎನ್ ನರಸಿಂಹಯ್ಯನವರ ಈ ಜನ್ಮ ಶತಾಬ್ದದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಬಂದಿದ್ದು ಬಹಳ ಸಂತೋಷ ಆಗಿದೆ. ಯಾಕೆಂತಂದರೆ ಇವತ್ತಿನ ಕಾಲದಲ್ಲಿ ಕಂಬತ್ತಳ್ಳಿ ಸರ್ ಇಲ್ಲಿದ್ರು ಪುಸ್ತಕ ಬಿಡುಗಡೆ ನಮಗೆಲ್ಲರಿಗೂ ಭಯ ಆಗತ್ತೆ, ಜನ ಬರೋದಿಲ್ಲ ಅಂತ. ಅವಾಗ ಇಷ್ಟು ಜನ ಬಂದಿದ್ದೀರಿ, ಬಹಳ ಸಂತೋಷ ಆಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಸಪ್ನ ತಮ್ಮೆಲ್ಲರಿಗೂ ಹಬ್ಬ ಆಗಿದೆ. ಕನ್ನಡದಲ್ಲಿ ಸುಮಾರು 7,500ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿ 900ಕ್ಕೂ ಹೆಚ್ಚು ಪಠ್ಯ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಪ್ರಕಟಿಸಿ ಕನ್ನಡದ ಬಹುತೇಕ ಕೃತಿಗಳು ಯಾವುದೇ ಪ್ರಕಾಶಕರದ್ದಾಗಿರಲಿ ಒಂದೆಡೆ ಲಭ್ಯವಿರುವಂತೆ ಮಾಡಿಕೊಟ್ಟಿರುವ ನಿಮ್ಮೆಲ್ಲರ ಪ್ರೀತಿಯ ಪುಸ್ತಕ ಕಾಶಿ, ಅದುವೇ ಸಪ್ನಾ ಬುಕ್ ಹೌಸ್, ರಾಜ್ಯದಾದ್ಯಂತ 24 ಶಾಖೆಗಳು ಹೊರರಾಜ್ಯವನ್ನು ಒಳಗೊಂಡಂತೆ ಇನ್ನೇನು ಕೆಲವೇ ದಿನಗಳಲ್ಲಿ 25ನೇ ಶಾಖೆ ಕೂಡ ಬರ್ತಾ ಇದೆ. ಅದು ಬೆಂಗಳೂರಿನಲ್ಲೇ ಬರ್ತಾ ಇದೆ, ಅದು ನಾಗರಬಾವಿಲಿ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಉತ್ಸಾಹ, ಈ ಪುಸ್ತಕದ ಪ್ರೀತಿ ಕಾರಣ ಅಂತ ನಾನಾದರೂ ಭಾವಿಸಿದ್ದೀನಿ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತೀವಿ. ಯಾಕೆಂತಂದರೆ ನೀವಿಲ್ದಲೇ ನಾವಿಲ್ಲ. ಸೊ ಹಾಗಾಗಿ ಇವತ್ತು ಪುಸ್ತಕದ ಸಂಪತ್ತು ನಮ್ಮ ದೇಶದ ಸಂಪತ್ತು. ಅದುವೇ ನಿಮ್ಮೆಲ್ಲರ ಪ್ರೀತಿಯ ಗೆಳೆಯ ಮತ್ತು ಸ್ನೇಹಿತ, ಬೇರೆ ಬೇರೆ ರೀತಿಯಲ್ಲಿ ನಮ್ಮೆಲ್ಲರ ಬಾಳಿನ ದೀಪ, ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ವ್ಯಾಖ್ಯಾನಿಸ್ಬೋದು. ಆ ದೃಷ್ಟಿಯಿಂದ ಪುಸ್ತಕಕ್ಕೆ ಅಷ್ಟು ಶಕ್ತಿ ಇದೆ. ಆ ಒಂದು ಶಕ್ತಿ ಸಪ್ನಾ ಬುಕ್ ಹೌಸ್ ಮೂಲಕ ಒಂದಷ್ಟು ಜನರನ್ನು ತಲುಪ್ತಾ ಇದೆ. ಅದು ಇನ್ನೂ ಹೆಚ್ಚಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೀನಿ. ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಾವೆಲ್ಲರೂ ದಯಮಾಡಿ ಎದ್ದು ನಿಂತು ನಾಡಗೀತೆಗೆ ಸಹಕರಿಸಬೇಕು. ಚೈತನ್ಯ ಪರಮಹಂಸ ವಿವೇಕಾನಂದ ಜನನೀಯ ಕನುಜಾತೆ ಸರ್ವಜನಾನಂದ ಶಾಂತಿಯ ನೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ
ಧನ್ಯವಾದಗಳು. ಸ್ನೇಹಿತರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ನಿಮ್ಮೆಲ್ಲರ ಪ್ರೀತಿಯ ಹಂಪನ ಸಾರು, ಹಾಗೆಯೇ ಅವ್ರ ಜೊತೆಯಲ್ಲಿ ನಮ್ಮ ರಾನಂ ಚಂದ್ರಶೇಖರ್ ಸರ್ ಇದ್ದಾರೆ, ಹಾಗೆಯೇ ಬೈರಮಂಗಲ ರಾಮೇಗೌಡರು ಇದ್ದಾರೆ, ಹಾಗೆಯೇ ನಮ್ಮ ಉದ್ದಂಡಯ್ಯನವರು ಇದ್ದಾರೆ, ಮತ್ತು ಸಪ್ನ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ನಿತಿನ್ ಶಾ ಅವರಿದ್ದಾರೆ, ಹಾಗೂ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿ ನಮ್ಮ ಎನ್ ನರಸಿಂಹಯ್ಯನವರ ಪುತ್ರ ರವೀಂದ್ರ ಅವರಿದ್ದಾರೆ. ಇವರೆಲ್ಲರೂ ಸೇರಿ ಈಗ ಈ ಒಂದು ಭಾವಚಿತ್ರಕ್ಕೆ, ಎನ್ ನರಸಿಂಹಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಅವ್ರನ್ನ ಕೇಳ್ತಾ ಇದ್ದೀನಿ. ನಂತರ ಮಾಡ್ಬೇಕು. ಬಂದ್ಬಿಡಿ ಸರ್, ನಾನು ಇದ್ದೀನಿ ಸರ್, ನೀವು ಬಂದ್ಬಿಡಿ. ನಾನು ಇದ್ದೀನಿ ಸರ್, ನಾನು ಇದ್ದೀನಿ. ಇನ್ಯಾರು ಬರಲ್ಲ. ಈಗ ಅವ್ರ ಕುಟುಂಬದವರು ಬಂದು ದಯಮಾಡಿ ಒಂದು ಕ್ಷಣ ಪುಷ್ಪ ನಮನ. ಸರ್ ನೀವು ಬಂದ್ಬಿಡಿ. ಕುಟುಂಬ ಸೇರಲ್ಲ ಅಂತ ನೋಡಿ. ಅಲ್ಲೇ ಮೇಲಿದೆಯಲ್ಲಪ್ಪ, ಅಲ್ಲಿ ಕಾಣ್ತಾ ಇದೆ ನೋಡು. ಆಯ್ತಾ? ಧನ್ಯವಾದಗಳು ಕುಟುಂಬ ವರ್ಗದವರಿಗೂ ಸಹ. ಈಗ ಬಂದಿರತಕ್ಕಂಥ ಅತಿಥಿಗಳನ್ನು ಸ್ವಾಗತ ಮಾಡುವಂಥ ಸಮಯ. ಸ್ವಾಗತ ಭಾಷಣ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ನಿತಿನ್ ಶಾ ಅವರಿಂದ. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಆಸೀನರಾಗಿರುವ ಹಿರಿಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಬಂಧುಗಳೇ, ಪುಸ್ತಕ ಪ್ರಕಟಿಸುವುದು, ಮಾರಾಟ ಮಾಡುವುದು, ಅವುಗಳನ್ನು ಓದುಗರತ್ತ ತೆಗೆದುಕೊಂಡು ಹೋಗಿರುವುದು ಪ್ರಕಾಶಕರ ಕರ್ತವ್ಯ. ಪುಸ್ತಕಗಳ ಮೂಲಕ ನಮ್ಮೊಂದಿಗೆ ಇಂದಿಗೂ ಜೀವಿಸುತ್ತಿರುವ ಸಾಹಿತ್ಯಗಳನ್ನು ಓದುಗರಿಗೆ ಪರಿಚಯಿಸುವುದು
ಪ್ರಕಾಶನೆಗೆ ಇರಬೇಕಂದ ಜವಾಬ್ದಾರಿ. ಅದು ಮಾರಾಟದ ದೃಷ್ಟಿಯಿಂದನೂ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಾಗಿ ಇರಬಹುದು. ಇದಕ್ಕೆ ಪೂರಕ ಉದಾಹರಣವಾಗಿ ಇಂದು ಎನ್ ನರಸಿಂಹನವರು 10 ಕಾದಂಬರಿಗಳು ಪುನರ ಮುದ್ರಿತವಾಗಿ ಸಪ್ನ ಮೂಲಕ ಓದುಗರಿಗೆ ಮತ್ತೊಮ್ಮೆ ನಾವು ಕೊಡಲಾಗುತ್ತದೆ. ಒಮ್ಮೆ ಓದುಗರಿಗೆ ಪರವಾಗಿಲ್ಲ, ಈಗ ಮತ್ತೊಮ್ಮೆ ಓದಿ ಏನನ್ನು ಸಂಕಲನದೊಂದಿಗೆ ಇಂದು ಈ ಕಾದಂಬರಿಗಳನ್ನು ಸಪ್ನ ಜನಾರ್ಪಣೆ ಮಾಡುತ್ತದೆ. ಪತ್ತೆದಾರಿ ಕಾದಂಬರಿಯ ಮೂಲಕ ಒಂದು ಕಾಲಕ್ಕೆ ಕನ್ನಡದ ಓದಿನ ಗಳಿನೆ ಹೊಸ ಓದುಗರಿಗೆ ಅಂಟಿಸಿದ ಕನ್ನಡ ಕಾದಂಬರಿ ಲೋಕದ ಭೀಷ್ಮ ಎನ್ ನರಸಿಂಹನವರು 500ಕ್ಕೂ ಹೆಚ್ಚು ಪತ್ತೆದಾರಿ ಕಾದಂಬರಿಗಳನ್ನು ಕನ್ನಡದ ಓದುಗರಿಗೆ ಕೊಟ್ಟಿರುವ ಇವರು ಸಾವಿರಾರು ಓದುಗರನ್ನು ಆಕರ್ಷಿಸಿದ ಅಪರೂಪದ ಪ್ರತಿಭೆ. ಈಗ ಈ ಮಹಾನ್ ಕಾದಂಬರಿಕಾರನ ಶತಮಾನೋತ್ಸವದ ಸಂಭ್ರಮ. ಇಂತಹ ಪವಿತ್ರವಾದ ಈ ಕಾರ್ಯಕ್ರಮದಲ್ಲಿ ಕಾದಂಬರಿಗಳನ್ನು ಲೋಕಾರ್ಪಣೆ ಆಗುತ್ತದೆ. ನಮ್ಮ ನಾಡಿನ ಹಿರಿಯ ವಿದ್ವಾಂಸರು ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜನ್ ಅವರು ಆಗಮಿಸಿರುವುದು ಈ ಕಾರ್ಯಕ್ರಮಕ್ಕೆ ಭೂಷಣ. ಹಿರಿಯರಾದ ಪ್ರೊಫೆಸರ್ ಹಂಪನ ಸರಿಗೆ ಸಪ್ನ ಬುಕ್ ಹೌಸ್ ಹಾಗೂ ಎನ್ ನರಸಿಂಹಯ್ಯ ಶತಮಾನೋತ್ಸವ ಸಂಭ್ರಮ ಸಮಿತಿಯ ಪರವಾಗಿ ಅತ್ಯಂತ ಸ್ವಾಗತವನ್ನು ಕೋರುತ್ತೇನೆ. ಇದೇನಾ ಸ್ವಾಗತ? ಇದೆಲ್ಲ ಆಯ್ತಪ್ಪ, ಮಗ ಅಲ್ವಾ ನೀನು? ಸ್ವಲ್ಪ BMC ಪ್ರತಿಷ್ಠಾನದ ಅಧ್ಯಕ್ಷರು, ಕನ್ನಡದ ಹಿರಿಯ ಲೇಖಕರು, ಎಲ್ಲಕ್ಕಿಂತ ಹೆಚ್ಚಾಗಿ ಅಪಾರ ಸಂಖ್ಯೆಯ ವಿಶ್ವ ಮಾರ್ಗದ ಶಿಷ್ಯ ಮಾರ್ಗದ ಪ್ರೀತಿಗೆ ಪಾತ್ರರಾಗಿರುವ ಪ್ರೀತಿಯ ಮೇಷ್ಟ್ರು ಡಾಕ್ಟರ್ ಬೈರಮಂಗಲ ರಾಮೇಗೌಡರು ಇವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಶ್ರೀಯುತ್ತರಿಗೆ ಸಪ್ನ ಬುಕ್ ಹೌಸ್ ಹಾಗೂ ಎನ್ ನರಸಿಂಹ ಶತಮಾನೋತ್ಸವ ಸಂಭ್ರಮ ಸಮಿತಿಯ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡ ಎಂದರೆ ರಾನಂ. ಕನ್ನಡ ಪರ ಹೋರಾಟಗಳ ಮೂಲಕ ಕನ್ನಡ ಪರ ಕೆಲಸಗಳಿಗಾಗಿ ಸದಾ ಸಿದ್ಧರಾಗಿ ಹಲವಾರು ಪತ್ರಿಕೆಗಳಲ್ಲಿ ಕನ್ನಡದ ಬಗ್ಗೆ ಲೇಖನಗಳನ್ನು ಬರೆಯುವ ಮೂಲಕ ಕನ್ನಡಿಗರ ಧ್ವನಿಗೆ ಸದಾ ಎಲ್ಲರನ್ನು ಎಚ್ಚರಿಸುತ್ತಲೇ ಇರುವ ನಿಮ್ಮೆಲ್ಲರ ಪ್ರೀತಿಯ ಲೇಖಕ ಶ್ರೀ ರಾನಂ ಚಂದ್ರಶೇಖರ್ ಇವರು ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು. ಶ್ರೀಯುತ್ತರಿಗೆ ಸಪ್ನ ಬುಕ್ ಹೌಸ್ ಹಾಗೂ ಎನ್ ನರಸಿಂಹ ಶತಮಾನೋತ್ಸವದ ಸಂಭ್ರಮ ಸಮಿತಿಯ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನು ಕೋರುತ್ತೇನೆ.
ಈ ಕಡೆ ನೋಡಿ, ಹಾಗೆ ಹತ್ರ ಬನ್ನಿ ಸ್ವಲ್ಪ. ಹತ್ರ ಬನ್ನಿ. ಓಕೆ ಸರ್, ಮುಂದೆ ನೋಡಿ. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿ ಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಡಾಕ್ಟರ್ ಉದ್ದಂಡಯ್ಯನವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಶ್ರೀಯುತರು ಇಂದು ಬಿಡುಗಡೆ ಆಗುತ್ತಿರುವ ಕಾದಂಬರಿಗಳ ಲೇಖಕರಾದ ಎನ್ ನರಸಿಂಹಯ್ಯ ಅವರ ಪುತ್ರ ಶ್ರೀ BN ರವೀಂದ್ರ ಅವರ ಆಪ್ತರು ಹೌದು. ಶ್ರೀಯುತ ಸಪ್ನಾ ಬುಕ್ ಹೌಸ್ ಹಾಗೂ ಎನ್ ನರಸಿಂಹಯ್ಯನವರು ಶತಮಾನೋತ್ಸವ ಸಂಭ್ರಮ ಸಮಿತಿಯಿಂದ ಅತ್ಯಂತ ಗೌರವದ ಸ್ವಾಗತವನ್ನು ಕೋರುತ್ತೇನೆ. ಈ ಕಡೆ ಬಾ, ಈ ಕಡೆ ಬಾ. ಅದು ಕೂಡ ಕ್ಯಾಮರಾ ನೋಡು. ಲೇಖಕರು ಕಾಲವಾದ ನಂತರವೂ ಅವರ ಸಾಹಿತ್ಯ ಜೀವಿಸುತ್ತದೆ. ಆದರೆ ಅದನ್ನು ಮುನ್ನಡೆಸುವ ಒಬ್ಬ ಸಾರಥಿ ಬೇಕಾಗತ್ತೆ. ನಮ್ಮ ತಂದೆಯವರ ನೆನಪಿನಲ್ಲಿ ಅವರ ಎಲ್ಲ ಕಾದಂಬರಿಗಳು ಸದಾ ಓದುಗರಿಗೆ ಲಭ್ಯವಾಗವೆಂಬಂಥ ಆಸಕ್ತಿಯಿಂದ ಸಪ್ನಾದಂತಹ ಪ್ರಕಾಶಕರ ಮೂಲಕ ಈ ಕಾದಂಬರಿಗಳು ಮತ್ತೊಮ್ಮೆ ಓದಲು ಸಿಗುವಂತೆ ಮಾಡಿದ ಅವರು ನಿಜಕ್ಕೂ ಪ್ರೇರಣೆದಾಯಕ ಮಹತ್ವದ ಶ್ರೀ BN ರವೀಂದ್ರ ಅವರು. ಇವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತರಿಗೆ ಸಪ್ನಾ ಬುಕ್ ಹೌಸ್ ಹಾಗೂ ಎನ್ ನರಸಿಂಹಯ್ಯ ಶತಮಾನೋತ್ಸವ ಸಂಭ್ರಮ ಸಮಿತಿ ಪರವಾಗಿ ಅತ್ಯಂತ ಪ್ರೀತಿ ಹಾಗೂ ಗೌರವದ ಸ್ವಾಗತವನ್ನು ಕೋರುತ್ತೇನೆ. ಡಿಜೆ ಫೋಟೋ ಒಂದ್ ಸೆಕೆಂಡ್ ಕೊಡಿ. ಸರ್ ಒಂದ್ ಸೆಕೆಂಡ್ ನೋಡಿ. ನೋಡಿ ಸರ್. ಈ ಸಮಾರಂಭದಲ್ಲಿ ಎನ್ ನರಸಿಂಹಯ್ಯ ಅವರ ಕುಟುಂಬದವರ್ಗರು ಅವರೆಲ್ಲರೂ ಆಗಮಿಸಿದ್ದಾರೆ. ಇವರೆಲ್ಲರಿಗೂ ಸಪ್ನಾ ಬುಕ್ ಹೌಸ್ ಎನ್ ನರಸಿಂಹಯ್ಯ ಶತಮಾನೋತ್ಸವ ಸಂಭ್ರಮ ಸಮಿತಿಯಿಂದ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಸಮಾರಂಭದಲ್ಲಿ ಸಾಹಿತ್ಯಗಳು, ಪುಸ್ತಕ ಪ್ರೇಮಿಗಳು, ಪ್ರಕಾಶಕ ಮಿತ್ರರು, ಮಾಧ್ಯಮದ ಸ್ನೇಹಿತರು ಹಾಗೂ ಶ್ರೀ ಎನ್ ನರಸಿಂಹಯ್ಯ ಅವರ ಮೇಲಿನ ಪ್ರೀತಿ ಹಾಗೂ ಅಭಿಮಾನದಿಂದ ಆಗಮಿಸಿರುವ ಅಭಿಮಾನಿ ಮಿತ್ರರು ಇವರೆಲ್ಲರಿಗೂ ಸಪ್ನಾ ಬುಕ್ ಹೌಸ್ ಹಾಗೂ ಎನ್ ನರಸಿಂಹಯ್ಯ ಶತಮಾನೋತ್ಸವ ಸಂಭ್ರಮ ಸಮಿತಿಯ ಪರವಾಗಿ ಅತ್ಯಂತ ಗೌರವದ ಸ್ವಾಗತ, ಸುಸ್ವಾಗತ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ನಿತಿನ್ ಶಾ ಅವರಿಗೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರವೀಂದ್ರ ಅವರು ಹೇಳಿದಾಗೆ ನಮ್ಮ ಗಂಗರಾಜು ಅಂತ ಅಸಿಸ್ಟೆಂಟ್ ಇಂಜಿನಿಯರ್ BBMP ಅವರು ಬಂದಿದ್ದಾರೆ. ದಿನೇಶ್ ಅಂತ ಕಾಂಟ್ರಾಕ್ಟರ್ ಅವರು ಬಂದಿದ್ದಾರೆ. ಡಾಕ್ಟರ್ ಕುಮಾರ್ ಅಂತ PhD ಇನ್ನು ಎನ್ ನರಸಿಂಹಯ್ಯನವರ ಮೇಲೆ ಅವರ ಸಾಹಿತ್ಯದ ಮೇಲೆ PhD ಮಾಡಿರ್ತಕ್ಕಂಥವ್ರು ಬಂದಿದ್ದಾರೆ. ಹಾಗೆ ಕಿಶೋರ್ ಅಂತಾರೆ ಬಂದಿದ್ದಾರೆ, BJP ರೈತ ಸಂಘದ ಸೆಕ್ರೆಟರಿ ಅವರು. ಹಾಗೆಯೇ ರಿಟೈರ್ಡ್ ಸೀನಿಯರ್ RTO ಇನ್ಸ್ಪೆಕ್ಟ್ರು
ಮತ್ತು ಪ್ರಕಾಶ್ ಅಣ್ಣ ಅಂತ ಕನ್ನಡ ಸಾಹಿತಿಗಳು ಅವರು ಬಂದಿದ್ದಾರೆ. ಹಾಗೆ ನಮ್ಮ ಪ್ರಕಾಶಕರ ಸಂಘದ ಅಧ್ಯಕ್ಷರಾದ ನಮ್ಮ ಕಂಬತ್ತಳ್ಳಿ ಸರ್ ಬಂದಿದ್ದಾರೆ, ಜೋಗಿ ಸರ್ ಬಂದಿದ್ದಾರೆ. ಅವರು ಹಿಂದೆ ಕೂತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಅವ್ರ ಕಾರ್ಯಕ್ರಮ ನಾಳೆ ನಾನೀಗ ಕಾಣಿಸ್ಬಾರ್ದು ಅಂತ ಇರ್ಬೋದು, ಬಹುಶಃ ಗೊತ್ತಿಲ್ಲ, ಬಟ್ ಅವರೆಲ್ಲರಿಗೂ ಗೊತ್ತು. ಸೊ ಹಾಗೆಯೇ ತಾವೆಲ್ಲರೂ ಬಂದಿರಿ. ನಮ್ಮ ಚಂದ್ರಪ್ಪನವ್ರು ಬಂದಿದ್ದಾರೆ, ಮೂರ್ತೀಶ್ವರನವ್ರು ಬಂದಿದ್ದಾರೆ, ಬೇರೆ ಬೇರೆ ನಮ್ಮ ಮೇಡಮ್ ಬಂದಿದ್ದಾರೆ, ಮಾಯಣ್ಣವ್ರು ಬಂದಿದ್ದಾರೆ, ಸಾಕಷ್ಟು ಜನ ಬಂದಿದ್ದಾರೆ. ಯಾರನ್ನು ಹೇಳಬೇಕು ಯಾರನ್ನು ಬಿಡಬೇಕು ಅಂತ ಭಾಳ ಕಷ್ಟ ಆಗ್ತಾ ಇದೆ. ಆದರೂ ನಿಮ್ಮೆಲ್ಲರೂ ನನ್ನ ಮನಸ್ಸಿನಲ್ಲೇ ನೆನೆಯುತ್ತಾ ನೀವೆಲ್ಲರೂ ಬಂದಿರತಕ್ಕಂಥದ್ದು ನಮಗೆ ಬಹಳ ಸಂತೋಷ ಆಗಿದೆ, ಸಪ್ನ ಆಭಾರಿಯಾಗಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ಹೇಳ್ತಾ, ಸ್ವಾಗತವನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಇಂದಿನ ಬಹುಮುಖ್ಯವಾದ ಘಟ್ಟ 10 ಕಾದಂಬರಿಗಳ ಲೋಕಾರ್ಪಣೆ. ನಿಮಗೆ ಆಶ್ಚರ್ಯ ಆಗ್ಬೋದು, 4ನೇ ತರಗತಿ ಓದಿರ್ತಕ್ಕಂಥವ್ರು 500ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೀಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ. ಆಶ್ಚರ್ಯ ಆದರೂ ಸತ್ಯ. ಅದು ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಒಂದು ನಿದರ್ಶನ. ಒಂದು ಕಾಲಕ್ಕೆ ಕನ್ನಡದ ಓದಿನ ಗೀಳನ್ನು ಅಂಟಿಸಿದ ಪತ್ತೇದಾರಿ ಮೂಲಕ, ಅದರಲ್ಲೂ ಹಾಗೆಯೇ ಸರ್ಕ್ಯುಲೇಟಿಂಗ್ ಲೈಬ್ರರಿಗಳ ಮೂಲಕ ಅವರಿಗೂ ಕೂಡ ಜೀವನೋಪಾಯಕ್ಕೆ ದಾರಿಯಾದಂಥವರು ನಮ್ಮ ನರಸಿಂಹಯ್ಯನವರು. ಅಷ್ಟು ಶಕ್ತಿ ಅವರಿಗಿತ್ತು, ಅಷ್ಟು ಕಾದಂಬರಿಗಳು. ಆ ವಸ್ತು ಎಲ್ಲಿಂದ ತಂದರು ಏನು ಅಂತ ನಮಗಂತೂ ಆಶ್ಚರ್ಯ ಆಗತ್ತೆ, ಯಾಗಪ್ಪ ಇದೆಲ್ಲ ಸಾಧ್ಯ ಆಯಿತು ಅಂತ. ಈಗ ಅಂತೂ ನಮಗೆ ಒಂದು ರೀತಿ ಭಯನೂ ಆಗತ್ತೆ, ಎಲ್ಲಿ ಇದನ್ನೆಲ್ಲ ವಸ್ತುಗಳು ಎಲ್ಲಿ ಹುಡುಕಿದ್ರು ಅವರು ಅಂತ. ಯಾಕೆಂದರೆ ಕಾದಂಬರಿ ಅಷ್ಟು ಬರೀಲಿಕ್ಕೆ ಗಿರಿಡಿಯವ್ರ ಪುಸ್ತಕದಲ್ಲಿ ಕಾದಂಬರಿ ವಸ್ತು ತಂತ್ರ ಅಂತ ಒಂದು ಪುಸ್ತಕ ಬಂದಿತ್ತು ಗಿರಿಡಿಯವ್ರದ್ದು 95 ಸುಮಾರಲ್ಲಿ ಅನಿಸುತ್ತೆ. ಆ ಕಾದಂಬರಿ ವಸ್ತು ಹೇಗಿರಬೇಕು, ವಿಷಯ ಹೇಗಿರಬೇಕು ಅನ್ನೋದ್ರ ಬಗ್ಗೆನೇ ಅವರು ಒಂದು ಇದು ಬರೆದಿದ್ರು. ಅವು ಇವ್ರಿಗೆ ಇದೆಲ್ಲ ಯಾಕೆ ಸಾಧ್ಯ ಆಯಿತು, ಅದನ್ನೆಲ್ಲ ಯಾಕೆ ಓದಿ ಅರ್ಗಿಸ್ಕೊಂಡ್ರು ಅಂತ. ಸೊ ಇದು ಎಲ್ಲ 15 ದಿನಕ್ಕೆ ಒಂದು ಕಾದಂಬರಿ ಕೊಡ್ತಿದ್ರಂತೆ. ಸೊ ಒಂದಿನಕ್ಕೂ ಕೊಟ್ಟಿರೋ ನಿದರ್ಶನ ಕೂಡ ಇದೆಯಂತೆ. ಅದು ಹೇಗೆ ಸಾಧ್ಯ ಆಯಿತು, ಒಂದು ಇಡೀ ರಾತ್ರಿಯಲ್ಲಿ ಕೂತು ಅವ್ರು ಬರೀತಿದ್ರಂತೆ ಅಂತಂದರೆ ಹೇಗಪ್ಪ ಇದೆಲ್ಲ ಸಾಧ್ಯ ಅಂತ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗುತ್ತೆ. ಇಂಥ ಒಬ್ಬ ಪಿತಾಮಹನ ನೆನೀತಾ ಇರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷ ಆಗಿದೆ. ನಾನು ಮಗದೊಮ್ಮೆ ಹೇಳ್ತಾ ಇರ್ತೀನಿ, ಈಗಾಗಲೇ ಸಪ್ನ ನರಸಿಂಹಯ್ಯನವರ 62 ಕಾದಂಬರಿಗಳನ್ನು ಪುನರ್ಮುದ್ರಣ ಮಾಡಿದೆ. ಈ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಅದನ್ನು 100ಕ್ಕೆ ಕೊಂಡೊಯ್ಯುವ ಒಂದು ಆಸೆ ಇದೆ, ಯೋಜನೆ ಇದೆ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಮತ್ತು ನಮ್ಮ ಮತ್ತು ರವೀಂದ್ರ ಅವರ ಸಂಬಂಧ ಹಾಗೇ ಇದೆ. ಅವರು ಕೂಡ ನಮ್ಮ ಜೊತೆ ಅಷ್ಟೇ ಬಹಳ ಹಿತೈಷಿಯಾಗಿ ಸ್ನೇಹಮಯವಾಗಿ ನಮ್ಮ ಜೊತೆಲಿ ಇರ್ತಕ್ಕಂಥದ್ದು, ಅವರ ಕುಟುಂಬ ವರ್ಗದವರು ನಮ್ಮ ಜೊತೆಲಿ ಇರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷ ಆಗಿದೆ. ಇನ್ನು ಮುಂದೆ ಈಗ ಕಾದಂಬರಿಯನ್ನು ಲೋಕಾರ್ಪಣೆ ಮಾಡೋಣ, ಇಲ್ಲಾಂದರೆ ಮೇಷ್ಟ್ರು ನಮ್ಮನ್ನು ಕೇಳ್ತಾರೆ ಕಾಲಾವಕಾಶ ನಿಮ್ಮದು ಮುಗಿದಿದೆ ಅಂತ. ಸೊ ಹಾಗಾಗಿ ಕಾದಂಬರಿ ಲೋಕಾರ್ಪಣೆ ಮುಂದೆ ಮಾಡಬೇಕು. ಗೊತ್ತಾಯ್ತಿದೆ ಅಲ್ಲಿ ದೊಡ್ಡಗೌಡ್ರೆ ಸರ್ ಯಾವ್ದಕ್ಕೂ ಗೌಡ್ರು ಬಂದು ಎಲ್ಲ ಒಂದೇ ನೋಡಿ ಸರ್. ಮೊಬೈಲ್ ಹಿಂದೆ ನಿಮ್ಮ ಆಮೇಲೆ ಆಯ್ತು. ಧನ್ಯವಾದಗಳು ಸರ್. ಬಹಳ ಸಂತೋಷ ಆಯಿತು ನೀವು ಬಂದಿದ್ದು, ಪುಸ್ತಕ ಬಿಡುಗಡೆ ಮಾಡಿದ್ದು. ಆಮೇಲೆ ಇನ್ನೊಂದು ಮಾತನ್ನ ತಕ್ಷಣದಲ್ಲಿ ಹೇಳಬೇಕಾಗಿತ್ತು. ನಾವು ಮುದ್ರಣ ಮಾಡಿದಂಥ 62 ಟೈಟಲ್ಸ್ ಏನಿದೆಯಲ್ವಾ, ಅದಷ್ಟು ಮಾರಾಟ ಆಗಿದೆ. ಪ್ರಕಾಶಕರಿಗೆ ಯಾವುದೇ ರೀತಿ ನಷ್ಟ ಅಂತೂ ಆಗಿಲ್ಲ. ಅದು ಕೂಡ ಭಾಳ ಒಂದು ಹೆಮ್ಮೆ ಪಡ್ತಕ್ಕಂಥ ಸಂಗತಿ. ಏನಿದೆ ವಸ್ತುಸ್ಥಿತಿ ಸತ್ಯ ಹೇಳಬೇಕಂತೆ. ಸೊ ಹಾಗಾಗಿ ಸತ್ಯವನ್ನೇ ಹೇಳ್ತಾ ಇದ್ದೇನೆ ಅಂತ. ಸೊ ಈಗ ಪುಸ್ತಕಗಳನ್ನು, ಕಾದಂಬರಿಗಳನ್ನು ಲೋಕಾರ್ಪಣೆ ಮಾಡಿದಂಥ
ನಿಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರು ಅಂತಂದರೆ 1 ಅವರ್ ಪಾಠ ಮಾಡ್ತಾರೆ ಅಂತ ನೀವು ಭಯಪಡಬೇಕಾಗಿದ್ದಿಲ್ಲ. ಅವರಿಗೆ ಬಹಳ ಸಮಯದ ಅರಿವಿದೆ. ಇನ್ನೊಂದು ಮಾತು ಹೇಳಬೇಕು ಅವ್ರ ಬಗ್ಗೆ ಅಂತಂತಂದರೆ, ನಿನ್ನೆ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ, ವಿರಾಜಪೇಟೆಯಲ್ಲಿ ಒಂದು ಕಾರ್ಯಕ್ರಮ, ಇವತ್ತು ಬೆಳಿಗ್ಗೆ ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮ, ಇದು 4ನೇ ಕಾರ್ಯಕ್ರಮ. 2 ದಿವಸದಲ್ಲಿ 48 ಅವರಲ್ಲಿ 4ನೇ ಕಾರ್ಯಕ್ರಮ. ಧನ್ಯವಾದಗಳು ಸರ್. ನಿಮ್ಮ ಒಂದು ಶಕ್ತಿಯ ಸ್ಫೂರ್ತಿ ನಮಗೂ ಕೊಡಲಿ ಭಗವಂತ ಅಂತ ಕೇಳ್ತಾ ನಿಮ್ಮ ಮಾತು ಸರ್. ನಾನೇ ಮಾತಾಡ್ಬೇಕಾ ಮೊದಲು? ಆಯ್ತು. ಎಲ್ಲರಿಗೂ ನಮಸ್ಕಾರ. ನಾನು ಕಮಲಾಂಪನ ಅವರು ಒಂದು ಸರ್ತಿ ನಮ್ಮ ವಾಹನ ಕಾರು ಕೈ ಕೊಟ್ಟಿದ್ದರಿಂದ ರಿಕ್ಷಾದಲ್ಲಿ ಲಾಲ್ಬಾಗ್ ಕಡೆಗೆ ಪ್ರಯಾಣ ಮಾಡ್ತಿರುವಾಗ ನರಸಿಂಹಯ್ಯನವರ ನ್ಯಾಷನಲ್ ಕಾಲೇಜ್ ಬಂತಲ್ಲ, ತಕ್ಷಣ ಇದು ನಮ್ಮ ನರಸಿಂಹಯ್ಯನವರು ಕಟ್ಟಿದ ಸಂಸ್ಥೆ ಇದೆಲ್ಲ ಹೇಳ್ತಿದ್ದಾಗೇನೆ ಆಟೋ ರಿಕ್ಷಾ ಡ್ರೈವರು, ಸರ್ ನರಸಿಂಹಯ್ಯನವರು ಅವ್ರು ನಾವೆಲ್ಲ ಓದಿದ್ದೀವಿ ಸರ್, ಎಷ್ಟೊಂದು ಪುಸ್ತಕ ಬರೆದಿದ್ದಾರೆ ಸರ್, ಆ ಪತ್ತೇದಾರ ಪಾತ್ರ ಅಲ್ರಿ, ನಾವು ನರಸಿಂಹಯ್ಯನವ್ರು ಸುಮ್ಮನೆ ರೀ ಸರ್, ನರಸಿಂಹಯ್ಯನವ್ರು ಯಾರಿಗೂ ಗೊತ್ತಿಲ್ಲ. ನಾವು ನರಸಿಂಹಯ್ಯನವ್ರ ಬಗ್ಗೆ, ನ್ಯಾಷನಲ್ ಕಾಲೇಜ್ ಬಗ್ಗೆ, ಯೂನಿವರ್ಸಿಟಿ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಡದೆ ಒಂದೇ ಸಮ ತನ್ನ ಹೃದಯದಲ್ಲಿ ತುಂಬಿಕೊಂಡಂತಹ ಭಕ್ತಿ, ಗೌರವ, ವಿಶ್ವಾಸ ಎಲ್ಲ ಭಾವನೆಗಳಿಗೆ ರೂಪ ಕೊಟ್ಟು ಮಾತು ಕೊಟ್ಟು ಆ ವ್ಯಕ್ತಿ ಎಷ್ಟು ಅಭಿಮಾನದಿಂದ ನರಸಿಂಹಯ್ಯನವ್ರ ಬಗ್ಗೆ, ಪತ್ತೇದಾರಿ ಕಾದಂಬರಿ ಬಗ್ಗೆ ಕುರಿತು ಮಾತನಾಡ್ದ ಅಂತಂದರೆ ಅದು ನರಸಿಂಹಯ್ಯನವರು ಎಲ್ಲಿವರೆಗೂ ತಲುಪಿದ್ರು ಮತ್ತು ಜನರ ಸಾಮಾನ್ಯರ ಮನಸ್ಸನ್ನು ಎಷ್ಟು ಅವರು ಆಕರ್ಷಿಸಿ ಗೆದ್ದಿದ್ರು ಅನ್ನೋದಕ್ಕೆ ಒಂದು ಸಾಕ್ಷಿ, ಒಂದು ದೃಷ್ಟಾಂತ. ನಾವೆಲ್ಲ ಎಷ್ಟೊಂದು ಪುಸ್ತಕಗಳು ಬರೆದಿದ್ವಿ. ಆಟೋ ರಿಕ್ಷಾ ಡ್ರೈವರ್ ನಮ್ಮ ಪುಸ್ತಕ ಕುರಿತು ಮಾತಾಡ್ತಾರ, ನಮ್ದೆಲ್ಲ ಲೈಬ್ರರಿ. ಆದರೆ ನರಸಿಂಹಯ್ಯನವ್ರ ಪುಸ್ತಕ ಅದು ಜನರಿಗೋಸ್ಕರ, ಜನರ ವಿಷಯವನ್ನು ಎತ್ಕೊಂಡು ಯಾವುದೋ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಕೊಲೆ ಆಗಿರುತ್ತೆ, ಆ ಕೊಲೆ ಬಗ್ಗೆ ನಾವು ಮಾತಾಡ್ತೀವಿ, ಅಯ್ಯೋ ಹಿಂಗಾಯ್ತಂತೆ ಪತ್ರಿಕೆಯಲ್ಲಿ ಓದ್ತೀವಿ, ನಮ್ಮ ಮಾಧ್ಯಮದವರು ಅದನ್ನು ಕವರ್ ಮಾಡಿರ್ತಾರೆ, ಅಷ್ಟೇ ಗೊತ್ತು. ನರಸಿಂಹಯ್ಯನವರು ಅದಕ್ಕೊಂದು ಜೀವ ಕೊಟ್ಟು, ಅದಕ್ಕೊಂದು ರೂಪ ಕೊಟ್ಟು, ಅದನ್ನೊಂದು ಕತೆ ಮಾಡಿ, ಅದನ್ನೊಂದು ಕಾದಂಬರಿ ಮಾಡಿ, ಆ ಬೆಳೆಸುವ ಕಲೆಯನ್ನು ಮೈಗೂಡಿಸಿಕೊಂಡಂತಹ ನರಸಿಂಹಯ್ಯನವರ ಜೀವನ ಯಾನ ಈ ಹೊತ್ತು ಅದು ಶೃಂಗ ಸ್ಥಿತಿಯನ್ನು, ಶಿಖರ ಸ್ಥಿತಿಯನ್ನು ಮುಟ್ಟಿದೆ. ಯಾಕೆಂದರೆ ಸಪ್ನಾ ಬುಕ್ ಹೌಸ್ ಅವರು ನರಸಿಂಹಯ್ಯನವ್ರ ಪುಸ್ತಕಗಳನ್ನ ಪ್ರಕಟಿಸೋದು ಅಂದರೆ 30 ವರ್ಷದಿಂದ ಯಾರೂ ನಂಬ್ತಿರ್ಲಿಲ್ಲ. ಯಾಕೆಂದರೆ ಒಂದು ಮಡಿವಂತಿಕೆಯಿಂದ ನೋಡ್ತಾ ಇದ್ರು. ಆತ ಯಾವ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದಂಥವನು ಅಲ್ಲ, ಎಲ್ಲೋ ಒಂದು ದೊಡ್ಡ ಒಂದು ಕುಟುಂಬದ ಪರಿಸರದಿಂದ ಬಂದಂಥವರೆಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ನರಸಿಂಹಯ್ಯನವರು ಈ ಹೊತ್ತು ಇಂತಹ ಒಂದು ಜನಪ್ರೀತಿಯನ್ನು, ಪ್ರತಿಷ್ಠೆಯನ್ನು ಗಳಿಸಿರ್ತಕ್ಕಂಥದ್ದು ಇದೇ ಒಂದು ಪತ್ತೇದಾರಿ. ಇದನ್ನೇ ಒಂದು ದೊಡ್ಡ ರೀತಿಯಲ್ಲಿ ಅಧ್ಯಯನ ಮಾಡೋದಕ್ಕೆ ವಸ್ತುವಾಗಿರ್ತಕ್ಕಂಥದ್ದು. ನರಸಿಂಹಯ್ಯನವ್ರು ಬದುಕಿದ್ರೆ ಈ ಹೊತ್ತವರಿಗೆ 100 ವರ್ಷ ಆಗಿ ಶತಮಾನೋತ್ಸವವನ್ನು ಆಚರಿಸುವ ಸಂದರ್ಭ. ನರಸಿಂಹಯ್ಯನವರ ಕುಟುಂಬ, ಅವರಿದ್ದ ಪರಿಸರ, ಇದನ್ನೆಲ್ಲ ಕುರಿತು ಬಹಳ ಸಂಕ್ಷೇಪವಾಗಿ ನಾನು ಪ್ರಸ್ತಾಪಿಸಿದ ಅವರ ಬದುಕಿನ ಒಂದು ಚಿತ್ರವನ್ನು ಕಟ್ಟೋದಕ್ಕೆ, ತಮ್ಮ ಮುಂದೆ ಮಂಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನಗೆ ತಕ್ಷಣ ನೆನಪಾಗತಕ್ಕಂಥದ್ದು ಆನಕ್ಷರಾಯರು. ನಮ್ಮಲ್ಲಿ ಓದುವ ಅಭಿರುಚಿಯನ್ನು, ಸಾಮಾನ್ಯರು ಓದ್ತಕ್ಕಂತಹ ಒಂದು ಪುಸ್ತಕ ಸಂಸ್ಕೃತಿಯ ವಿಸ್ತಾರಕ್ಕೆ ಬೇಕಾದಂತಹ ತಳಪಾಯವನ್ನು, ಭೂಮಿಕೆಯನ್ನು ಕರ್ನಾಟಕದಲ್ಲಿ ಹಾಕಿಕೊಟ್ಟವರಲ್ಲಿ ಆನಕ್ಷರಾಯರು, ತಾರಾಸು ಮೊದಲಾದವರು ಬಹಳ ಪ್ರಮುಖರಾದವರು. ಕನಿಷ್ಠ ಒಂದು 60-70 ವರ್ಷ ಆದರೂ ಆದವರು ಇಲ್ಲಿದ್ದರೆ ಆನಾಕ್ರು ಅಂತ ಹೆಸರು ಹೇಳಿದರೆ ರೋಮಾಂಚನ ಆಗುತ್ತೆ ನಮಗೆ. ಆನಾಕ್ರು ಆವತ್ತು ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರು, ಬಹಳ ಗೌರವವನ್ನು ಗಳಿಸಿದಂತಹ ಹೆಸರು. ಜನಸಾಮಾನ್ಯರಿಗೂ ಸಾಹಿತ್ಯವನ್ನು ತಲುಪಿಸಿದವರಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ ಒಬ್ಬ ಗಣ್ಯ ಸಾಹಿತಿಯ ಹೆಸರದು ಆನಾಕ್ರು. ಆನಾಕ್ರು ಕೂಡ ವಿಶ್ವವಿದ್ಯಾನಿಲಯದ ದೊಡ್ಡ ಮೆಟ್ಟಲನ್ನು ಹತ್ತುವಂಥವರಲ್ಲ. ಆದರೆ ಅವರಿಗೆ
ವಿಶ್ವವಿದ್ಯಾನಿಲಯಗಳು ಡಾಕ್ಟರೇಟ್ ಕೊಟ್ಟು ಅವರನ್ನು ಗೌರವಿಸಿದ್ವು. ಯಾಕೆಂದರೆ ಅದರಲ್ಲೂ ವಿಶೇಷವಾಗಿ ಹಾಮಾನಾಯಕರು ಮತ್ತು ನಮಗೆ ನಮ್ಮ ಪರಿಸರದಲ್ಲಿ ಅವರಿಗೆ ಕುರಿತು ತುಂಬ ನಾವು ಆನಾಕೃಷ್ಣರಾಯರು ಕಡೆಗೆ ವಿಶ್ವೇಶ್ವರಂ ಅವ್ರ ಮನೆ ಅನ್ನಪೂರ್ಣ ಆರೋಗ್ಯ ತಪ್ಪು ಹೋಗಿತ್ತು, ಕಾರ್ಯಕ್ರಮಗಳಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ಗಣೇಶನ ಉತ್ಸವ ಎಲ್ಲ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಖ್ಯವಾದ ನಗರಗಳೆಲ್ಲ ಬಹಳ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದ ವಾಗ್ಮಿ, ಪ್ರಚಂಡ ವಾಗ್ಮಿ ಇದಾಗಿದ್ದವರು ಆನಾಕರು. ಹೀಗಾಗಿ ಮಾತಿನ ಮೂಲಕ, ಬರಹದ ಮೂಲಕ ಮತ್ತು ಆ ಕಾಲದಲ್ಲಿ ಚಿಂತಾಮಣಿಯವರು ಒಂದು ಪ್ರೆಸ್ನಲ್ಲಿ ಕಿಸೆ ಪುಸ್ತಕಗಳ ಒಂದು ಆವೃತ್ತಿ ಬಂತು. ಅದುವರೆಗೂ ಕಾದಂಬರಿಗಳ ಪುಸ್ತಕಗಳ ರೀತಿ ಬೇರೆ ಇತ್ತು. ಒಮ್ಮೆಲೆ ಅದರಲ್ಲಿ ಒಂದು ಪರಿವರ್ತನೆ ಉಂಟು ಮಾಡಿದಂಥವರು ಚಿಂತಾಮಣಿ ಅಂತ ಅವರು ಒಂದು ದೊಡ್ಡ ಪ್ರೆಸ್ಸು, ಅದನ್ನು ಇಟ್ಕೊಂಡು ಅವರು ಕಿಸೆ ಹೊತ್ತಿಗೆಗಳ ಒಂದು ಇದನ್ನು ಮಾಲೆಯನ್ನು ಪ್ರಾರಂಭಿಸಿದರು. ಆ ಕಾಲದಲ್ಲೂ ಕೂಡ ಆನಾಕರು ಅವರ ಪಾತ್ರ ಬಹಳ, ತಾರಾಸು ಮೊದಲಾದವರ ಪಾತ್ರ ಇತ್ತು. ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ನಡೆದಂತಹ ಒಂದು ಅದರಲ್ಲಿ ನಡೆದ ಒಲವುಗಳು, ಪ್ರವೃತ್ತಿಗಳು, ಟ್ರೆಂಡ್ಸ್ ಆ್ಯಂಡ್ ಮೂಮೆಂಟ್ಸ್, ಅದನ್ನು ಒಂದು ನೋಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ರೊಮ್ಯಾಂಟಿಕ್ ಯುಗ ಮುಗಿದು ಅಲ್ಲಿಂದ ನವ್ಯ ಯುಗ ಬಂದು ದಲಿತ ಯುಗ, ಇವೇ ಯಾವ ಯುಗಗಳು ಬಂದರೂ ಕೂಡ ಆ ಕಡೆಗೆ ನಮ್ಮ ಎನ್ ನರಸಿಂಹಯ್ಯನವರ ದೃಷ್ಟಿಯಲ್ಲಿ ನೋಡಿದಾಗ ಅದಕ್ಕೆ ವಾಚಕರ ಒಂದು ಅಭಿರುಚಿಯನ್ನು, ಆಸಕ್ತಿಯನ್ನು ಕೆರಳಿಸುವುದರಲ್ಲಿ ಹೆಚ್ಚಿನ ಪಾತ್ರ ವಹಿಸಿದಂಥವರು ನಮ್ಮ ಎನ್ ನರಸಿಂಹಯ್ಯನವರು. ಇವತ್ತು 10 ಪುಸ್ತಕಗಳಲ್ಲಿ ಬಿಡುಗಡೆ ಆಗಿರೋ ಸಂದರ್ಭದಲ್ಲಿ ಅವರ ಮಕ್ಕಳು, ಕುಟುಂಬ ಇದ್ದಾರಲ್ಲ, ಅವರಿಗೆ ನರಸಿಂಹಯ್ಯನವರು ನಡ್ಕೊಂಡಂಥ ರೀತಿ, ಅವರು ಇದ್ದ ಕಷ್ಟ, ಅವೆಲ್ಲ ನಾವು ಇಂಥ ವೇದಿಕೆಯಿಂದ ಪ್ರಸ್ತಾಪಿಸೋದಕ್ಕೆ ಅಷ್ಟಿದಲ್ಲ. ಬಹಳ ಒಂದು ಸುಖವನ್ನು ಏನೋ ಅವರು ಕಂಡವರಲ್ಲ. ಸುಖ ಯಾವುದ್ರಲ್ಲಿ ಕಂಡರು ಅಂದರೆ ಕೌಟುಂಬಿಕ ಸುಖದಲ್ಲ ಅಲ್ಲ, ಆಸ್ತಿಯ ಹಣ ಇವುಗಳಿಂದ ಅಲ್ಲ. ಬರವಣಿಗೆಯಲ್ಲಿ ಅವರು ಎಷ್ಟು ಮಟ್ಟಿಗೆ ತಲ್ಲೀನರಾಗಿದ್ದರು ಅಂತಂದರೆ, ಎಂದೂ ಕೂಡ ತಾವು ಒಂದು ಬಡತನದಲ್ಲಿ ಇದ್ದೀವಿ ಅನ್ನೋ ಭಾವನೆ ಅವರ ಹತ್ತಿರಕ್ಕೆ ಬರದ ಹಾಗೆ ಅವರು ಅದರಲ್ಲಿ ತೊಡ್ಕೊಂಡಿದ್ದವರು. ಆದರೆ ಇವತ್ತು ಅದರ ಫಲವನ್ನು ಅವರು ಗಿಡ ನೆಟ್ಟರು, ಕಾಳು ಬಿತ್ತನೆ ಮಾಡಿ ನೆಟ್ಟರು, ಅವು ದೊಡ್ಡ ವೃಕ್ಷವಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ, ದಕ್ಷಿಣ ಏಷ್ಯಾದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾದಂತಹ ಸಪ್ನಾ ಬುಕ್ ಹೌಸ್ ಅವರು ಪ್ರಕಟಿಸುವವರೆಗೂ ಅದು ತಲುಪಿದೆ. ಅವರ ಕುಟುಂಬದವರಿಗೆ ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳು ಪ್ರಾಪ್ತವಾಗುತ್ತೆ ತಂದೆಯವರ ಮೂಲಕ. ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಪ್ರೇಮ್ಚಂದ್ ಅವರ ಶತಮಾನೋತ್ಸವವನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮಾಡಿದೆ. ಪ್ರೇಮ್ಚಂದ್ ಅವರು ಬಹಳ ಬಡತನದಲ್ಲಿ ಅವರ ಗೋದಾನ ಮೊದಲಾದಂಥದ್ದು ಬಹಳ ದೊಡ್ಡ ಕತೆ ಮತ್ತು ಕಾದಂಬರಿಕಾರರು ನಮ್ಮ ದೇಶ ಕಂಡಂತಹ ಶ್ರೇಷ್ಠ ಲೇಖಕರಲ್ಲಿ ಪ್ರೇಮ್ಚಂದ್ ಅವರು ಕೂಡ ಒಬ್ಬರು. ಅವರು ಬದುಕಿನದ್ದಕ್ಕೂ ಬಡತನವನ್ನೇ, ಎಷ್ಟಿತ್ತು ಬಡತನ ಅಂದವರಿಗೆ ಹಾಸಲುಂಟು, ಹೊದೆಯಲುಂಟು, ಮನೆಗೆ ಯಾರು ಅತಿಥಿಗಳು ಬಂದರೆ ಅವ್ರಿಗೂ ಕೊಡೋಷ್ಟು ಇದ್ದಂತಹ ಕಾಲದಲ್ಲಿ ಅವರು ಇದ್ದಂಥವ್ರು. ಆದರೆ ಅವರ ಮಗ, ನಾನು ಶತಮಾನೋತ್ಸವ ಸಂದರ್ಭದಲ್ಲಿ ಕರೆದೆ, ಅವರು ಬರೀ ವಿಮಾನದಲ್ಲಿ ಓಡಾಡುವಂಥ ಸೌಲಭ್ಯ ಅವರಿಗೆ ಪ್ರಾಪ್ತವಾಯಿತು. ತಂದೆ ಮಾಡಿದಂತಹ ಕೆಲಸದ ಫಲವನ್ನು, ಬರವಣಿಗೆ ಮೂಲಕ ಅವರು ಮಾಡಿದಂಥ ಕೆಲಸದ ಫಲವನ್ನು ಕುಟುಂಬದವರು ಆ ರೀತಿಯೂ ಅನುಭವಿಸಿ, ಮತ್ತು ನಮ್ಮ ತಂದೆ ಇವತ್ತು ಇಂಥ ಕೆಲಸ, ಇಷ್ಟೊಂದು ಜನರ ಒಂದು ಇಳುವರಿ ಇಷ್ಟೇ ಅಂತಲ್ಲ, ಕರ್ನಾಟಕದ ಉದ್ದಗಲಗಳಲ್ಲಿ ಅವರನ್ನು ಮೆಚ್ಚಿಕೊಂಡಂತಹ, ಅವರನ್ನು ಗೌರವಿಸುವ, ಅವರ ಕೃತಿಯನ್ನು ಓದುವ ಜನ ಇರೋ ಸಂದರ್ಭದಲ್ಲಿ ಕುಟುಂಬಕ್ಕೆ ನಿಮಗೆ ದೊಡ್ಡ ಸಂತೋಷ ಅದೇನೇನೆ. ನಮ್ಮ ತಂದೆಯನ್ನು ಜನ ಇಷ್ಟು ಇಷ್ಟಪಡ್ತಾರಲ್ಲ, ನಮ್ಮ ತಂದೆಯನ್ನು ಇಷ್ಟು ಗೌರವಿಸ್ತಾರಲ್ಲ, ನಮ್ಮ ತಂದೆ ಬರೆದಂಥ ಕೃತಿಗಳನ್ನು ಈ ಸಪ್ನಾ ಬುಕ್ ಹೌಸ್ನವ್ರು ಪ್ರಕಟಿಸಿದ್ದಾರಲ್ಲ ಅಂತ ಹೇಳ್ತಕ್ಕಂಥದ್ದು, ಅದು ಅಂಥ ಸಂತೋಷವನ್ನು ನಿಮಗೂ ಏನು ದೊರಕಿಸಿದೆಯೋ ಹಾಗೆ ನಾವು ಕೂಡ 500 ಪುಸ್ತಕ ಅಂತ ಹೇಳ್ತಾರೆ. ಅಂದರೆ 500 ಪುಸ್ತಕದಲ್ಲಿ ಒಂದು 10 ಪುಸ್ತಕ ಕಾಪಿ ಮಾಡೋದಕ್ಕೆ ವರ್ಷ ಹಿಡಿಯುತ್ತೆ. ಅಂಥದ್ದು 500 ಪುಸ್ತಕ ಟೈಪ್ ಮಾಡೋ ಅನುಕೂಲ ಇರಲಿಲ್ಲ, DTP ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ. ಅವರೇ ಕೈನಲ್ಲಿ ಬರೆದು
ಆಮೇಲೆ ಪ್ರೂಫ್ ಕರೆಕ್ಷನ್ ಮಾಡಿ ಅದು ಓದುಗರಿಗೆ ತಲುಪುವವರೆಗೂ ಎಲ್ಲ ಹಂತದ ಶ್ರಮವನ್ನು ಏಕಾಂಗಿಯಾಗಿ ಮಾಡಿದಂತಹ ಏಕಮೇವಾದ್ವಿತೀಯದಂತಹ ಲೇಖಕ ನರಸಿಂಹನವರು. ಈ ಸಂಸ್ಥೆ ಇದನ್ನು ಕಟ್ಟಿದಂತಹ, ಬೆಳೆಸಿದಂತಹ, ಅದಕ್ಕೆ ಆಧಾರ ಒಂದು ದೊರಕಿಸ್ಕೊಟ್ಟಂತಹ ಶಾ ಅವರು, ಸುರೇಶ್ ಶಾ ಅವರು ನನಗೆ ನೆನಪಾಗತ್ತೆ. ಸುರೇಶ್ ಶಾ ಅವರು ಕೂಡ ಹೀಗೆ ತಾವೇ ಶ್ರಮಪಟ್ಟು ಬೆವರು ಸುರಿಸಿ ಒಂದು ಪುಸ್ತಕದ ಬೀದಿಯಲ್ಲಿ ಅದನ್ನು ಇಟ್ಕೊಂಡು ಹಳೆಯ ಪುಸ್ತಕಗಳನ್ನು ಮಾರಿ ಇವತ್ತು ಈ ಸಂಸ್ಥೆ ಇಷ್ಟು ದೊಡ್ಡದಾಗಿ ಅವರ ಮಕ್ಕಳು ನಿತಿನ್ ಶಾ ಮೊದಲಾದ ಉಳಿದ 4 ಜನ ಸೋದರರು ಹೀಗೆ ಇವತ್ತು 24 ಕಡೆ ಅವರ ಪುಸ್ತಕದ ಮಳಿಗೆಗಳಿದ್ದು 25ನೇದು ಕೂಡ ನಾಗರಬಾವಿಯಲ್ಲಿ ತಿರುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ನಾನು ಹೇಳ್ಬೇಕು ಅಂತ ಹೊರಟಿದ್ದು ಎಲ್ಲಿದು ಕೊಡಿ, ಇದು 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 ಏನ್ರಿ ನರಸಿಂಹಯ್ಯನವ್ರಿಗೆ ಇದಕ್ಕಿಂತ ದೊಡ್ಡ ಗೌರವ ಈ ಎಂಥ ಒಂದು ಇದನ್ನು ಹಾಕಿ, ಇದು ಒಬ್ಬ ಲೇಖಕನನ್ನು ಗೌರವಿಸುವ ರೀತಿ. ಒಂದು ಪ್ರತಿಷ್ಠಿತ ಸಂಸ್ಥೆ ಎನ್ ನರಸಿಂಹಯ್ಯನವ್ರನ್ನ ಬರೀ ಪುಸ್ತಕ ಬಿಡುಗಡೆ ಮಾಡ್ಬೋದಾಗಿತ್ತು, ಆದರೆ ಅದಕ್ಕೆ ಒಂದು ಭಾವಚಿತ್ರ ಇದನ್ನೆಲ್ಲ ಅಲ್ಲಿ ಮಾಡಿ ಅಲಂಕಾರ ಮಾಡಿ ನರಸಿಂಹಯ್ಯನವ್ರನ್ನ ಗೌರವಿಸೋದು ಅಂದರೆ ಒಂದು ನಮ್ಮ ಲೇಖಕ ಪರಂಪರೆಯನ್ನೇ ಗೌರವಿಸ್ತೀವಿ. ಇದು ಎಲ್ಲ ಲೇಖಕರಿಗೂ ಸಂದಂಥ ಒಂದು ದೊಡ್ಡ ಗೌರವ ಅಂತ ಕೂಡ ನಾನು ಭಾವಿಸ್ತೀನಿ. ಹೀಗಾಗಿ ಇನ್ನು ಉಳಿದವರು ಮಾತನಾಡೋರಿದ್ದಾರೆ. ನನಗೆ ನರಸಿಂಹಯ್ಯನವರು ನಾನು ಎಲ್ಲ 500 ಕಾದಂಬರಿ ನಾನು ಓದ್ದವನಲ್ಲ, ಒಂದು 8-10 ಕಾದಂಬರಿ ಮಾತ್ರ ನಾನು ಓದಂಥವನು. ಹೀಗಾಗಿ ಇವತ್ತು ಅವರ ಪ್ರಾತಿನಿಧಿಕವಾದ 10 ಪುಸ್ತಕಗಳನ್ನು ಬಿಡುಗಡೆ ಮಾಡುವ ಸಂತೋಷವನ್ನು ನನಗೆ ದೊರಕಿಸ್ಕೊಟ್ಟಿದ್ದಕ್ಕಾಗಿ ನಾನು ಈ ಸಪ್ನಾ ಸಂಸ್ಥೆಗೆ ಕೃತಜ್ಞನಾಗಿದ್ದೇನೆ. ಸಪ್ನಾ ಸಂಸ್ಥೆಯಲ್ಲಿ ನಾನು ಭಾಗವಹಿಸೋದಕ್ಕೆ ಬಂದಾಗ ಅಥವಾ ಎಲ್ಲಾದರೂ ಹೊರಗಡೆ ಸ್ನೇಹ ವಲಯದಲ್ಲಿ ನಾನು ಕೇಳ್ತಾರೆ, ಎಷ್ಟೊಂದು ಇಲ್ಲಿಯ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ಬಿಟ್ಟಿದ್ದೇನೆ ಅಂದರೆ ನೀವೇನಾದರೂ ಪಾರ್ಟ್ನರ್ ಅಂತ ನಾನು ಕೇಳ್ತಾರೆ. ಅದಕ್ಕೆ ನನಗೇನು ಖುಷಿ ಪಡಿತೀನಿ ಅಂದರೆ ಎಲ್ಲ ಲೇಖಕರು ಕೂಡ ನಾವು ಇದರ ಪಾರ್ಟ್ನರ್ ಅನ್ನುವ ಭಾವನೆ ಪಡುವ ಹಾಗೆ ಅಷ್ಟರ ಮಟ್ಟಿಗೆ ನೀವು ನಮ್ಮ ಲೇಖಕರನ್ನ ಬಳಸ್ಕೊಂಡು ನಮಗೆ ಪುಸ್ತಕ ಪ್ರಕಟಿಸೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದೀವಿ ನಾವು. ಪ್ರಾರಂಭದಲ್ಲಿ 60 ವರ್ಷದಿಂದ ಹೋಲಿಸ್ಕೊಂಡ್ರೆ ಇವತ್ತು ಸಪ್ನಾ ಬುಕ್ ಹೌಸ್ ಅವರು ನಮ್ಮ ಪುಸ್ತಕಗಳನ್ನ ಪ್ರಕಟಿಸ್ತಾರೆ, ಮುದ್ದಾಗಿ ಪ್ರಕಟಿಸ್ತಾರೆ, ಓದಿಗೆ ತಲುಪಿಸ್ತಾರೆ, ರಾಯಲ್ಟಿ ಕೊಡ್ತಾರೆ. ಅದರ 2nd ಎಡಿಷನ್ 3rd ಎಡಿಷನ್ ನಮಗೆ ಗೊತ್ತೇ ಇರಲ್ಲ. ನಮಗೆ ಒಂದು ದಿವಸ ಇದ್ದಕ್ಕಿದ್ದಾಗೆ ಪೋಸ್ಟ್ ಬರುತ್ತೆ, ಅದನ್ನು ಬಿಚ್ಚಿದ್ರಲ್ಲಿ ಒಂದು ಚೆಕ್ ಇರುತ್ತೆ, ಅದರ ಜೊತೆಯಲ್ಲಿ ಒಂದು ಕಾಗದ ಇರುತ್ತೆ. ಆ ಕಾಗದದಲ್ಲಿ ಹೇಳ್ತಾರೆ ಅವರು, ಇದು ನಿಮ್ಮ ಪುಸ್ತಕದ 4ನೇ ಮುದ್ರಣ, ಇಷ್ಟು ಪ್ರತಿಗಳನ್ನು ಹಾಕಿದ್ವಿ, GST ಇಷ್ಟು ಕಟ್ಟಿದ್ದೀವಿ, ಅದನ್ನು ಕಳೆದು ಇಷ್ಟು ದುಡ್ಡು, ಇದು ನಿಮಗೆ ರಾಯಧನ ಕಳಿಸಿದ್ದೀವಿ. ಯಾರು ಮಾಡ್ತಾರೆ ಇದನ್ನು? ಆ ರಾಯಧನ ಯಾಕೆ ಹೇಳಿದೆ ಅಂದರೆ ನಿಮಗಿದೆಲ್ಲ ಬರುತ್ತೆ, ಇವಾಗ ನಿಮ್ಮ ಮನೆಗೆ ಕುಟುಂಬಕ್ಕೆಲ್ಲ ಇದು ಬರುತ್ತೆ, ಬರಲಿ, ನಿಮ್ಮ ಕುಟುಂಬ ಚೆನ್ನಾಗಾಗಲಿ ಅಂತ ಹೇಳ್ತಾ ನನಗೆ ಗೌರವವನ್ನು ಕೊಟ್ಟಿದ್ದಕ್ಕಾಗಿ ಸಪ್ನಾ ಬುಕ್ ಹೌಸರು ನನ್ನ ಮಾತುಗಳನ್ನು ಆಲಿಸಿದ್ದಕ್ಕಾಗಿ ಈ ಸಭೆಗೂ ಕೈ ಮುಗಿಯುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ನಿಮ್ಮ ಮಾತು ಅಷ್ಟೇ ಚೆಂದ ಇರುತ್ತೆ, ಕೇಳಬೇಕು ಅಂತ ಅನಿಸುತ್ತೆ. ಏಕೆಂತಂದರೆ ನೀವು ಅರ್ಥಗರ್ಭಿತವಾಗಿ ಮಾತನಾಡ್ತಕ್ಕಂಥ ರೀತಿ ಇದೆಯಲ್ವಾ, ಅದು ನಮಗೆ ಬಹಳ ಇಷ್ಟ ಆಗತ್ತೆ. ನೀವು ನಮ್ಮೆಲ್ಲರಿಗೂ ಮಾದರಿ ಅಂತ ಹೇಳ್ತಾ, ಮುಂದೆ ಇಂದು ಬಿಡುಗಡೆಯಾದಂಥ ಕಾದಂಬರಿಗಳು ಭರಮಪ್ಪನ ಭೂತ, ದೆವ್ವ ಹೇಳಿದ ಕತೆ, ಕತ್ತಲಲ್ಲಿ ಕಾಮಿನಿ, ಅವಳಿ ಜವಳಿ, ರಂಗಮಹಲ್ ರಹಸ್ಯ, ಮಾಯಾವಿ ಮಾರ್ಜಾಲ, ಕೊಲ್ಲದೆ ಬಿಡಲಾರೆ, ಕಾವಿ ತೊಟ್ಟ ಕದೀಮ, 8 ಕೊಲೆಯ ಬಂಟ, ಉಡುಗೊರೆಯ ಉಂಗುರ, ಈ 10 ಕಾದಂಬರಿಗಳು ಇಂದು ವಿಶೇಷವಾಗಿ ರಿಯಾಯಿತಿಯಲ್ಲಿ ಲಭ್ಯವಿದೆ. ಆಸಕ್ತರು ಅವುಗಳನ್ನು ಕೊಂಡು ಓದಬೇಕು ಅಂತ. ಯಾಕೆಂತಂದರೆ ಒಂದು ಕಾಲಕ್ಕೆ ಈ ಕಾದಂಬರಿಗಳನ್ನ ಕೊಂಡ್ರೂ ಕೂಡ ಅಷ್ಟು ಲಾಭ ಏನೂ ಬರ್ತಿರ್ಲಿಲ್ಲ, ಲೇಖಕರಿಗೂ ಬರ್ತಿರ್ಲಿಲ್ಲ, ಪ್ರಕಾಶಕರಿಗೂ ಬರ್ತಿರ್ಲಿಲ್ಲ. ಆದರೆ ಇಂದು ನೀವೆಲ್ಲರೂ ಆಸಕ್ತಿ ಓದೋರಿದ್ದೀರಿ, ದಯಮಾಡಿ ಇವೆಲ್ಲವನ್ನು ಕೊಂಡು ಓದಬೇಕು ಅಂತ. ಹಾಗೆಯೇ ಈ ಕಾದಂಬರಿಗಳು ಸಪ್ನದ ಎಲ್ಲ ಶಾಖೆಗಳಲ್ಲೂ ಲಭ್ಯವಿವೆ. ಜೊತೆಗೆ ನಮ್ಮ ಸಪ್ನ ಆನ್ಲೈನಲ್ಲಿ ಕೂಡ ಲಭ್ಯವಿದ್ದಾವೆ. ಆಸಕ್ತರು ಅದನ್ನು ತೊಗೊಳ್ಬೋದು, ಓದ್ಬೋದು ಅಂತ. ಹಾಗೆ ಈ ಕಾರ್ಯಕ್ರಮ ಫೇಸ್ಬುಕ್ ಲೈವ್ ಕೂಡ ಹೋಗ್ತಾ ಇದೆ. ನಮ್ಮ ಸಾಮಾಜಿಕ ಜಾಲತಾಣ ಸಪ್ನದದು ತುಂಬ ಭಾಳ ಪ್ರಸಿದ್ಧಿಯನ್ನು ಪಡೆದಿದೆ. ಅವರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ. ಮುಂದೆ ಈ ಕಾದಂಬರಿ
ನನಗೆ ಹೇಳಿದ್ರು ಮೇಷ್ಟ್ರು, ದೊಡ್ಡೇಗೌಡರೆ ನನ್ನ ಕಾದಂಬರಿಗಳ ಬಗ್ಗೆ ಮಾತಾಡಲ್ಲ, ಬಟ್ ಎನ್ ನರಸಿಂಹದ್ರ ಬಗ್ಗೆ ಭಾಳ ತಿಳ್ಕೊಂಡಿರೋದ್ರಿಂದ ನನಗೆ ಅಲ್ಪ ಸ್ವಲ್ಪ ಅದು ಏನು ಬೇಕೋ ಅದು ನಾನು ಮಾತಾಡ್ತೀನಿ ಅಂತ ಬೈರಮಂಗಲ ಸರ್. ಅವ್ರಿಗೆ ಬಿಟ್ಟರೆ 2 ಅವರ್ ಬೇಕಾದ್ರೂ ಮಾತಾಡ್ತಾರೆ. ಆದರೆ ನಾನು ರಾನಮ್ ಸರ್ ಅವ್ರಿಗೆ ಬೇಲಿ ಹಾಕಿದ್ದೀವಿ, ದಯಮಾಡಿ ನಿಮ್ಮ ಸಮಯ ಇಷ್ಟಿದೆ ಅಂತ. ಸೊ ಹಾಗಾಗಿ ಅಷ್ಟರಲ್ಲೇ ಮಾತಾಡ್ತಾರೆ. ಈಗ ಬೈರಮಂಗಲ ರಾಮಗೌಡ ಸರ್ ಮಾತು. ಸಮಯ ಇಷ್ಟಿದೆ ಅಂದರೆ 5 ರಿಂದ 8 ನಿಮಿಷ ಅಂತ. ಸಪ್ನಾ ಬುಕ್ ಹೌಸ್ ಪ್ರಕಾಶನ ಕ್ಷೇತ್ರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮಾಡ್ತಾ ಇರುವಂಥ ಭಾಳ ಒಳ್ಳೆಯ ಕೆಲಸಗಳ ಸರಣಿ ಏನಿದೆ, ಆ ಸರಣಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅಷ್ಟೇ ಒಳ್ಳೆಯ ಕಾರ್ಯಕ್ರಮ, ನಾವೆಲ್ಲ ಸಂತೋಷ ಪಡುವ, ಸಂಭ್ರಮಿಸುವ ಒಂದು ವಾತಾವರಣದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಅದು ಎನ್ ನರಸಿಂಹಯ್ಯನವರ 10 ಕೃತಿಗಳ ಲೋಕಾರ್ಪಣೆ. ನಾನು 1994ರಿಂದ 2000ವರೆಗೆ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದೆ. ಅಲ್ಲಿಂದ ನಾನು ಅವೆನ್ಯೂ ರಸ್ತೆಯಲ್ಲಿರುವಂಥ ಸುಭಾಷ್ ಸ್ಟೋರ್ಸ್ಗೆ ಕೆಲವು ಪುಸ್ತಕಗಳು ನೋಡೋಕ್ಕೆ ಬರುತ್ತಿದ್ದೆ. ಅದರ ಯಜಮಾನರು ಪ್ರಕಾಶ್ ನನಗೆ ಆತ್ಮೀಯ ಸ್ನೇಹಿತರು. ಈಗ ಅಲ್ಲಿ ಬಂದು ಹೋಗಿ ಮಾಡ್ತಿದ್ದಾಗ ಒಂದು ದಿವಸ ಪ್ರಕಾಶ್ ಅವರು ಒಬ್ಬ ವ್ಯಕ್ತಿಯ ಕಡೆಗೆ ಗಮನ ಸೆಳೆದರು. ಎನ್ ನರಸಿಂಹಯ್ಯನವ್ರು ಗೊತ್ತಾ ನಿಮಗೆ? ಇಲ್ಲ ಅಂತ ಅಂದೆ. ನೋಡಿ, ಇಲ್ಲಿದ್ದಾರೆ ಎನ್ ನರಸಿಂಹಯ್ಯನವರು ಅಂತ. ಆವಾಗ ಅವರು ನೋಡಿದ ತಕ್ಷಣ ಅವರ ಮೊದಲ ಪತ್ತೇದಾರಿ ಕಾದಂಬರಿ ಪತ್ತೇದಾರ ಪುರುಷೋತ್ತಮ, ಆ ಪತ್ತೇದಾರ ಪುರುಷೋತ್ತಮನಿಗೆ 70 ವಯಸ್ಸಾದರೆ ಹೇಗೆ ಕಾಣಬಹುದೋ ವಯಸ್ಸಾದ ನಂತರದಲ್ಲಿ ಆ ರೀತಿ ಎನ್ ನರಸಿಂಹಯ್ಯನವರು ನಮಗೆ ಕಂಡರು. ನಾನು ನಿಜವಾಗ್ಲೂ ಆಶ್ಚರ್ಯ ಆಯಿತು. ನಾವೆಲ್ಲ PUC ಪದವಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ಎನ್ ನರಸಿಂಹಯ್ಯನವರ ಪತ್ತೇದಾರಿ ಕಾದಂಬರಿಯನ್ನು ನಮ್ಮ ವಯೋಮಾನದ ವಿದ್ಯಾರ್ಥಿಗಳು, ಯುವಕರು ಒಂದು ಹುಚ್ಚು ಹತ್ತಿಸ್ಕೊಂಡು ಓದ್ತಾ ಇದ್ದಿದ್ದಂಥದ್ದು ಎಲ್ಲವೂ ಕೂಡ ಗೊತ್ತು. ಇವತ್ತಿನ ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಮುಖಪುಸ್ತಕದಲ್ಲಿ ಫೇಸ್ಬುಕ್ನಲ್ಲಿ ನಾನು ಹಂಚಿಕೊಂಡಂಥ ಸಂದರ್ಭದಲ್ಲಿ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು. ಅವುಗಳಲ್ಲಿ ಬಹಳ ಮುಖ್ಯವಾದಂಥ 2-3 ಅಭಿಪ್ರಾಯಗಳೇನು ಅಂತಂದರೆ, ಸಪ್ನಾ ಬುಕ್ ಹೌಸ್ ಕೂಡ ಆ ಲೇಖಕರ ಪುಸ್ತಕಗಳನ್ನು ಪ್ರಕಟ ಮಾಡಿದೆ. ಒಬ್ಬರು ಜಗದೀಶ್ ಕೊಪ್ಪ ಅಂತ ಕನ್ನಡದ ಭಾಳ ಒಳ್ಳೆಯ ಲೇಖಕರು, ಸಂಗೀತದ ಬಗ್ಗೆ, ಸಂಗೀತ ವಿದ್ವಾಂಸರ ಬಗ್ಗೆ ಪುಸ್ತಕಗಳನ್ನು ಬರೆದಿರುವಂಥವ್ರು, ಆತ್ಮಕಥನಗಳನ್ನು ಹೆಚ್ಚಾಗಿ ಬರೆದಿರುವಂಥವ್ರು. ಅವರು ಸಪ್ನಾ ಬುಕ್ ಹೌಸ್ನವರು ಎಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಆ ದಿನಗಳಲ್ಲಿ ಎನ್ ನರಸಿಂಹಯ್ಯನವರ ಕಾದಂಬರಿಗಳನ್ನು ಓದದೆ ಇದ್ದಿದ್ರೆ, ಆ ಓದಿನ ರುಚಿಯನ್ನು ಹತ್ತಿಸ್ಕೊಳ್ಳದೆ ಇದ್ದಿದ್ರೆ, ಅಲ್ಲಿಂದ ಪ್ರಾರಂಭ ಮಾಡಿ ಅವರು ಒಂದೊಂದೇ ಕಾದಂಬರಿಯನ್ನು ಹುಡುಕೊಂಡು ಸಂತೋಷಪಟ್ಟು ಆ ರೋಚಕ ಅನುಭವಗಳನ್ನು ನಮ್ಮದನ್ನಾಗಿಸಿಕೊಂಡು ಆನಂತರ ಕನ್ನಡ ಸಾರಸ್ವತ ಲೋಕದ ವಿಸ್ತಾರವಾಗಿರುವಂಥ ಆಯಾಮಗಳಿಗೆ ನಾವು ಹೊರಟವರು. ಇವತ್ತು ನಾನು ಲೇಖಕನಾಗಿ ರೂಪುಗೊಂಡಿರುವುದರ ಹಿಂದೆ, ನಾನು ಲೇಖಕನಾಗಿ ಏನೇನು ಪ್ರಶಸ್ತಿ ಮತ್ತೊಂದು ಮಗದೊಂದು ಇವುಗಳನ್ನೆಲ್ಲ ಪಡ್ಕೊಂಡಿದ್ದೀನೋ ಅದಕ್ಕೆ ಮೂಲ ಪ್ರೇರಣೆಯಾದದ್ದು ಎನ್ ನರಸಿಂಹಯ್ಯನವರ ಕಾದಂಬರಿಗಳು ಅಂತ ಅವರು ಹೇಳ್ತಾರೆ. ಇನ್ನೊಬ್ಬರು ಕನ್ನಡದ ಒಳ್ಳೆಯ ಕಥೆಗಾರರು ಮತ್ತು ಕಾದಂಬರಿಕಾರರು ಕೇಶವರೆಡ್ಡಿ ಹಂದ್ರಾಳ ಅವರು. ಅವರೊಬ್ಬ ಮಹಾನುಭಾವ ಕಣ್ರಿ. ಅವರ ಕಥೆ ಕಾದಂಬರಿಗಳನ್ನು ಓದಿದ ಮೇಲೆ ಇಷ್ಟೊಂದು ಸರಳವಾಗಿ, ಬಹಳ ರೋಚಕವಾಗಿ, ಯಾವ ತಂತ್ರಗಾರಿಕೆ ಇಲ್ಲದೆ ಕಾದಂಬರಿಗಳನ್ನು ಓದುವರಿಗೆ ಪ್ರಿಯವಾಗುವಂತೆ, ಪುಟದಿಂದ ಪುಟಕ್ಕೆ ಕುತೂಹಲವನ್ನು ಕೆರಳಿಸುವಂತೆ, ಅರಳಿಸುವಂತೆ ಬರೆಯೋದಕ್ಕೆ ಸಾಧ್ಯವೇ ಅಂತ ನನಗನ್ನಿಸ್ತು. ಅವರ ಭಾಷಾ ಶೈಲಿಗೆ ಮಾರು ಹೋಗಿ ನಾನು ಕತೆ ಕಾದಂಬರಿಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಅವರು ಹೇಳ್ತಾರೆ. ಬಾಳಾ ಸಾಹೇಬ್ ಲೋಕಾಪುರ ಹೋದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಂಥವರು. ಅವರು ಕೂಡ ಅಥಣಿ ಅಂತ ಒಂದು ತಾಲ್ಲೂಕು ಕೇಂದ್ರದಲ್ಲಿ, ಗಡಿನಾಡಿನಲ್ಲಿ, ನಾನು PUC ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ ಆ ಊರಿನ ಒಂದು ವಿಶೇಷವಾದಂಥ ಗ್ರಂಥಾಲಯದಲ್ಲಿ ನರಸಿಂಹಯ್ಯನವರ ಪತ್ತೇದಾರಿ ಕಾದಂಬರಿಗಳಿತ್ತು. ಅದನ್ನು ಓದುವವರ ಸಂಖ್ಯೆಯೂ ಕೂಡ ಜಾಸ್ತಿ ಇತ್ತು. ಅವರ ಕಾದಂಬರಿಗಳನ್ನು ಓದುತ್ತಲೇ ನಾನು ಕೂಡ ಸಾಹಿತ್ಯ ಲೋಕದಲ್ಲಿ ಬೆಳೆದೆ ಅಂತ. ಇವು 3 ಉದಾಹರಣೆಗಳಷ್ಟೇ. ಇಂಥವರು ನೂರಾರು ಇರಬಹುದು ಮತ್ತು ಸಾವಿರಾರು ಇರಬಹುದು. ಶತಮಾನೋತ್ಸವ ಆಚರಣೆಯ ಸಂದರ್ಭದಲ್ಲಿ
ಸಪ್ನಾ ಬುಕ್ ಹೌಸು ದೊಡ್ಡೇಗೌಡರು ಹೇಳಿದ ರೀತಿಯಲ್ಲಿ 67 ಪುಸ್ತಕಗಳನ್ನು ಈಗಾಗಲೇ ಪ್ರಕಟಿಸಿದೆ. ಅವೆಲ್ಲವೂ ಕೂಡ ಮಾರಾಟವಾಗಿದೆ. ಈಗ ಶತಮಾನೋತ್ಸವದ ನೆಪದಲ್ಲಿ 10 ಪುಸ್ತಕಗಳನ್ನು ಪ್ರಕಟಿಸ್ತಾ ಇದ್ದೀವಿ. 100 ಪುಸ್ತಕಗಳನ್ನಾದರೂ ಪ್ರಕಟಿಸಬೇಕು ಅಂತ. ಇವತ್ತು ಆಧುನಿಕ ತಂತ್ರಜ್ಞಾನ ಮುದ್ರಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿವರೆಗೂ ಬಂದಿದೆ. ಪತ್ತೇದಾರಿ ಬರೆಯುತ್ತಿರುವಂಥವರು ಕೂಡ ಇಂಗ್ಲಿಶಿನ ಜೇಮ್ಸ್ ಹ್ಯಾಡ್ಲಿ ಚೇಸು ಇತ್ಯಾದಿಗಳನ್ನು ಓದ್ಕೊಂಡು ಆ ಮಾದರಿಯಲ್ಲಿ ಬರೆಯುತ್ತಿರುವಂಥ, ಅವುಗಳನ್ನು ಆಧರಿಸಿ ಸಿನಿಮಾಗಳನ್ನು ತೆಗೆಯುತ್ತಿರುವಂಥ ದಿನಗಳಲ್ಲೂ ಕೂಡ ನಾವೇನು ಇದ್ದೇವೆ. ಆದರೆ 4-5ನೇ ತರಗತಿಯಲ್ಲಿ ನಾನು ಅಂದ್ಕೊಂಡಿದ್ದೆ ಕೊನೆ ಪಕ್ಷ ಅವರು ಪ್ರೌಢಶಾಲಾ ಮಟ್ಟದ ವಿದ್ಯಾಭ್ಯಾಸವನ್ನಾದರೂ ಪಡ್ಕೊಂಡಿರಬೇಕು. ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಆ ದಿನಗಳಲ್ಲೇನೆ 350ಕ್ಕೂ ಹೆಚ್ಚು, ಯಾಕೆಂದ್ರೆ ಖಚಿತವಾಗಿರುವಂಥ ವರ್ತಮಾನ, ಇವತ್ತೇನು ಕುಟುಂಬ ವರ್ಗದವ್ರು ಬಂದಿರ್ತೀರಿ ನಿಮಗೆ ಗೊತ್ತಿರ್ತದೆ. ನಮಗೆಲ್ಲ ಇದು ದೂರದ ಓದು ಮತ್ತು ದೂರದ ನೋಟ. ಇಷ್ಟೊಂದು ಕಾದಂಬರಿಗಳನ್ನು, ಒಂದು 50ಕ್ಕೂ ಹೆಚ್ಚು ಸಾಮಾಜಿಕವಾಗಿರುವಂಥ ಕಾದಂಬರಿಗಳನ್ನು ಬರೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಭಾಳ ಆಶ್ಚರ್ಯ ಅಂತಂದರೆ, ನವೋದಯ ಸಾಹಿತ್ಯದ ಆಸುಪಾಸದಲ್ಲಿ ಬರೆದಂಥ ಅನೇಕರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡದೇ ಇರುವಂಥವ್ರು, ಪದವೀಧರರಾಗದೇ ಇರುವಂಥವರು, SSLC ಮಟ್ಟಕ್ಕೋ ಅಥವಾ LS ಅಂತ ಕರೆಯುತ್ತಿದ್ದಂಥ ವಿದ್ಯಾಭ್ಯಾಸದ ಮಟ್ಟಕ್ಕೋ ನಿಲ್ಲಿಸಿದಂಥವರು ಎಷ್ಟು ಒಳ್ಳೆಯ ಕೃತಿಗಳನ್ನು ಬರೆದಿದ್ದಾರೆ. ಅದರ ಹಿಂದೆ ಇದ್ದಂಥ ಸ್ಫೂರ್ತಿ ಏನು, ಯಾವ ಪುಸ್ತಕಗಳನ್ನು ಅವರು ಓದ್ಕೊಂಡಿದ್ರು, ಇದ್ಯಾವುದೂ ಕೂಡ ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಸಂದರ್ಭವೂ ಕೂಡ ಇದೆ. ಕೊನೆಯದಾಗಿ ನಾನು ಹೇಳುವಂಥದ್ದು, ಯಾಕೆ ಎನ್ ನರಸಿಂಹಯ್ಯನವರಂಥವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ಅಚ್ಚರಿ ಅಂತ, ಒಬ್ಬ ಮೇಷ್ಟ್ರಾಗಿರುವಂಥ ನನಗನ್ನಿಸ್ತದೆ ಅಂತ ಅಂದರೆ, ಚಿತ್ರದುರ್ಗದಲ್ಲಿ ಅವರ ತಂದೆ ಇದ್ದರು ನಂಜಪ್ಪನವರು, ಅವರು ಆಶು ಕವಿಯಾಗಿದ್ದರು. ಬಹುಶಃ ಅಲ್ಲಿಂದ ಅನುವಂಶೀಯವಾಗಿ ಅವರಿಗೆ ಬರವಣಿಗೆಯ ಈ ಸ್ವಭಾವ ಬಂದಿರ್ಬೋದು, ಅವರು ಬರೆದಿರ್ಬೋದು, ಅದು ಬೇರೆ ವಿಚಾರ. ಆದರೆ ಬಡತನದಲ್ಲಿ ಇದ್ದಂಥ ಒಂದು ಕುಟುಂಬ, ಇನ್ನೂ ಪ್ರಾಥಮಿಕ ಶಾಲೆ ಓದ್ತಾ ಇರುವಂಥ ಸಂದರ್ಭದಲ್ಲೇ ತಂದೆಯನ್ನು ಕಳೆದುಕೊಂಡು ಚಿಕ್ಕಪ್ಪನ ಆಸರೆಗೆ ಬಂದು, ಚಿಕ್ಕಪ್ಪನನ್ನು ಕೂಡ ಕಳೆದುಕೊಳ್ಳಬೇಕಾಗಿ ಬಂದು, ಚಿತ್ರದುರ್ಗದಲ್ಲಿ ಬೇರೇನು ಬದುಕುವುದಕ್ಕೆ ಇಲ್ಲ ಅಂತ ಅನ್ನಿಸ್ದಾಗ ಚಿಕ್ಕಮಗಳೂರಿಗೆ ತಾಯಿ ಊರು, ಚಿಕ್ಕಮಗಳೂರಿಗೆ ಹೋಗಿ ಅಲ್ಲಿ ಸ್ವಲ್ಪ ಕಾಲ ಕಾಫಿ ತೋಟದಲ್ಲಿ ಕಾರ್ಮಿಕರಾಗಿದ್ದು, ಆ ಕೆಲಸವನ್ನು ಒಂದಷ್ಟು ಮಾಡಿ ಜೀವನೋಪಾಯಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ನೋಡಿ, ಇವತ್ತು ಲೇಖಕರಾಗಿರುವಂಥವ್ರ ಜೀವನ ಇವತ್ತು ಯಾವ ರೀತಿಯಲ್ಲಿರ್ತದೆ, ಅವರೆಲ್ಲಿಂದ ಪ್ರಾರಂಭ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಪ್ರಕಾಶಕರ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿರ್ತಾರೆ, ಅವರೇ ಸ್ವತಃ ಪ್ರಕಟಿಸ್ತಾರೆ. ಈಗ ಒಂದು ಉದ್ಯಮವಾಗಿ ಬೆಳೆದಿದೆ. ಅದೇನೂ ಇಲ್ಲದೆ ಇದ್ದಂಥ ದಿನಗಳಲ್ಲಿ ಅವರ ಬಡ ಕುಟುಂಬದ ಹಿನ್ನೆಲೆಯಲ್ಲಿ ಈ ರೀತಿಯಲ್ಲೆಲ್ಲ ಅವರು ಬಂದು ಕೊನೆಗೆ ಬೆಂಗಳೂರನ್ನು ಸೇರಿ ಅವರು ಲಾರಿಯಲ್ಲಿ ಕ್ಲೀನರಾಗಿ ಕೆಲಸ ಮಾಡ್ತಾರೆ, ಬಸ್ನಲ್ಲಿ ಕ್ಲೀನರಾಗಿ ಕೆಲಸ ಮಾಡ್ತಾರೆ, ಆಮೇಲೆ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಹೇಗೋ ಆ ನಂತರದಲ್ಲಿ ಮುದ್ರಣಾಲಯಕ್ಕೆ ಅವರು ಒಳಕೋತಾರೆ, ಅಲ್ಲಿ ಮೊಳೆ ಜೋಡಿಸುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ನಾವು ಆ ದಿನಗಳಲ್ಲಿ ಅವರ ಕಾದಂಬರಿಗಳನ್ನು ಓದ್ತಿದ್ದಾಗ ನೋಡಿ, ನರಸಿಂಹಯ್ಯನವರು ಯಾಕೆ ಒಂದಾದ ನಂತರದಲ್ಲಿ ಒಂದು ಕಾದಂಬರಿಗಳು ಬರ್ತವೆ ಅಂತ ಅಂದರೆ, ಅವರು ಮುದ್ರಣಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೇಗೆ ಬರೀತಾರೆ ಅಂತ ಅಂದರೆ, ಕೂತ್ಕೊಂಡು ಪೆನ್ ತಗೊಂಡು ಹಾಳೆ ಮೇಲೆ ಬರೆಯಲ್ಲ, ಮೊಳೆಗಳನ್ನೇ ಜೋಡಿಸ್ಕೊಂಡು ಅದೇ ರೀತಿಯಲ್ಲಿ ಅವರು ಬರೆದು ಅದನ್ನು ಪ್ರಕಟಿಸ್ತಾರೆ. ಆಮೇಲೆ ನಾನು ಅಂದ್ಕೊಂಡಿದ್ದೆ, ಪ್ರಗತಿಶೀಲ ಸಾಹಿತ್ಯದ ಸಂದರ್ಭದಲ್ಲಿ ಗುರುಗಳು ಉಲ್ಲೇಖ ಮಾಡಿದ ಹಾಗೆ ಆನಕರು ಅಂಥವರು, ತಾರಸು ಅಂಥವರು, ಅವರು ಬರದೇ ಬದುಕಬೇಕಾದಂಥ ಒಂದು ಸ್ಥಿತಿಯಲ್ಲಿ ಇದ್ದು, ಹಾಗೆ ಬರೆಯುವ ಒತ್ತಡದಲ್ಲೂ ಕೂಡ ಒಳ್ಳೆಯ ಕೃತಿಗಳನ್ನು ಕನ್ನಡಕ್ಕೆ ಕೊಟ್ಟರು. ಇವರು ಕೂಡ ಕೊನೆಗೆ ಈ ಬಡತನದ ಬವಣೆಯಿಂದ ಹೊರಗಡೆಗೆ ಬರಬೇಕಾದ್ರೆ ನನಗೇನೋ ಬರೆಯುವಂಥ ಒಂದು ಹುಮ್ಮಸ್ಸಿದೆ, ಹಾಗೆ ಕನ್ನಡಿಗರಿಗೆ ಪ್ರಿಯವಾಗುವ, ಓದುವವರಿಗೆ ಪ್ರಿಯವಾಗುವಂಥ ಒಂದು ಸಾಹಿತ್ಯವನ್ನು ಬರೀಬೇಕು, ಅದು ಪತ್ತೇದಾರಿ ಅಂತ. ಈ ಪತ್ತೇದಾರಿಗೆ ಅವ್ರಿಗೆ ಎಲ್ಲಿಂದ ಪ್ರೇರಣೆ ಬಂತು ಗೊತ್ತಿಲ್ಲ. ಅವರ ಕಾದಂಬರಿಗಳನ್ನು ಓದಿದಾಗ ಈಗ ನಮಗನ್ನಿಸ್ತದೆ, ನವ್ಯ ಚಳುವಳಿ ಬಂದಾಗ ನವ್ಯ ಪಂಥದವ್ರು ಬರೀತಾ ಇರುವಂಥ ಸಂದರ್ಭದಲ್ಲಿ ಬರವಣಿಗೆಯಲ್ಲಿ, ಸಾಹಿತ್ಯದಲ್ಲಿ ದೇಸೀಯತೆ, ಸಾಹಿತ್ಯದಲ್ಲಿ ಮಣ್ಣಿನ ಸೊಗಡು ಇತ್ಯಾದಿಗಳು, ಮಣ್ಣಿನ ವಾಸನೆ ಇತ್ಯಾದಿಗಳನ್ನೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದು ಪಾಶ್ಚಾತ್ಯ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ರ ಫಲ. ಆದರೆ ಇವರು ಇದೆಲ್ಲ ಬರೋದಕ್ಕಿಂತ ಮುಂಚೆನೇ ಬರೆದಂಥ ಪತ್ತೇದಾರಿ ಕಾದಂಬರಿಗಳಲ್ಲಿ ಮತ್ತು ಸಾಮಾಜಿಕ ಕಾದಂಬರಿಗಳಲ್ಲಿ ಯಾವುದು ಮಣ್ಣಿನ ವಾಸನೆ ಅಂತೀವೋ, ಯಾವುದು ದೇಸೀಯತೆ ಅಂತೀವೋ, ಅದನ್ನೆಲ್ಲ ಎಷ್ಟು ಸಹಜವಾಗಿ, ಎಷ್ಟು ಸೊಗಸಾಗಿ ತಂದಿದ್ದಾರೆ ಅಂತಂದರೆ, ಅದನ್ನು
ನಾವು ಬಣ್ಣಿಸುವುದಕ್ಕಿಂತ ಓದುದಾಗ ಸಿಗುವ ಆನಂದ ಇದೆಯಲ್ಲ, ಅದು ವಿಶೇಷವಾಗಿ ನಮ್ಮ ಹೃದಯವನ್ನು ತಟ್ಟುತ್ತದೆ. ಹೀಗೆ ಒಂದು ಕಾಲದಲ್ಲಿ ಇಂಥ ಒಂದು ಸಾಹಸವನ್ನು ಮಾಡಿ ಬದುಕುವುದಕ್ಕೋಸ್ಕರ ಬರೆಯುತ್ತಾ ಭಾಳ ಅದ್ಭುತವಾಗಿ ಬರೆದು ರೋಚಕವಾಗಿ ಬರೆದು ಬಹುಕಾಲ ಓದುಗರ ಮನದಲ್ಲಿ ನಿಲ್ಲಬಹುದಾದಂಥ ಅಲ್ಲಿರುವಂಥ ಘಟನೆಗಳನ್ನು ಯಾವುದೋ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವ ಹಾಗೆ ಬರೆದಂಥ ನರಸಿಂಹಯ್ಯನವರ ಶತಮಾನೋತ್ಸವವನ್ನು ಆಚರಣೆ ಮಾಡುವ ಸಾರ್ಥಕವಾದಂಥ ಒಂದು ವಿಧಾನ ಇವತ್ತು ಸಪ್ನಾ ಬುಕ್ ಹೌಸು, ನಿತಿನ್ ಶಾ ಅವರು, ದೊಡ್ಡೇಗೌಡರು ಮತ್ತು ಅವರ ಸಿಬ್ಬಂದಿ ವರ್ಗ ಎಲ್ಲವೂ ಅವರ ಕುಟುಂಬ ವರ್ಗದವರ ಸಹಕಾರವನ್ನು, ಎನ್ ನರಸಿಂಹಯ್ಯನವರ ಸಹಕಾರವನ್ನು ಪಡ್ಕೊಂಡು ಮಾಡ್ತಾ ಇರುವಂಥದ್ದು. ಇವತ್ತು 4ನೇ ತಲೆಮಾರಿನವರೆಗೆ ಬಂದಿದ್ದಾಳೆ ಮರಿ ಮೊಮ್ಮಗಳು. ಆ ಮರಿ ಮೊಮ್ಮಗಳವರೆಗೆ ನಿಮ್ಮೆಲ್ಲರನ್ನೂ ನೋಡಿ ನಿಜವಾಗ್ಲೂ ಕೂಡ ಸಂತೋಷವಾಗಿದೆ. ಎನ್ ನರಸಿಂಹಯ್ಯನವರ ಈ ಕೃತಿಗಳು 100 ವರ್ಷಗಳು ಅವರಿಗೆ ತುಂಬ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಪುಸ್ತಕಗಳನ್ನು ಕನ್ನಡದ ಓದುಗರಿಗೆ ಅರ್ಪಿಸುವ ಮೂಲಕ ಮತ್ತೆ ಅವರನ್ನು ಯುವ ಜನಾಂಗ ಮತ್ತು ಮುಂದಿನವರು ನಾವು ಕೂಡ ಈಗ ಆಗೋದಿದ್ದು ಈಗ ಮುದ್ರಣವಾಗಿ ಕೈಗೆ ಸಿಕ್ಕಿದ್ರೆ ಇನ್ನೊಮ್ಮೆ ನೋಡ್ಬೋದು. ಮತ್ತೆ ನರಸಿಂಹಯ್ಯನವ್ರನ್ನ ಓದುವಂಥ ಒಂದು ಭಾಗ್ಯವನ್ನು ಕಲ್ಪಿಸೋದಕ್ಕೋಸ್ಕರ ಸಪ್ನಾ ಬುಕ್ ಹೌಸ್ಗೆ ಮತ್ತು ಅವರಿಗೆ ಸಹಕಾರವನ್ನು ನೀಡ್ತಾ ಇರುವಂಥ ಅವರ ಕುಟುಂಬ ವರ್ಗದವರಿಗೆ ಎಲ್ರಿಗೂ ನನ್ನ ಮಾತುಗಳನ್ನು ಆಲಿಸಿದಂತೆ ನಿಮಗೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್, ಬಹಳ ಧನ್ಯವಾದಗಳು. ಸರ್ ಹೇಳಿದಾಗೆ ಇನ್ನೊಂದು ಪ್ರಸಂಗ ನಾನು ಹೇಳಲೇಬೇಕು. ಬಿಜಾಪುರದಿಂದ ಲೋಣಿ ಅಂತ ಒಬ್ಬರಿದ್ದಾರೆ. ತಿಂಗಳಲ್ಲಿ ಕನಿಷ್ಠ 2 ಬಾರಿ ಆದರೂ ನನಗೆ ಕರೆ ಮಾಡ್ತಾರೆ. ದೊಡ್ಡಗೌಡ್ರೆ ನನ್ನ ನಂಬರ್ ತೊಗೊಂಡ್ಬಿಟ್ಟಿದ್ದಾರೆ, ನನ್ನ ಹೆಸರು ಇಟ್ಕೊಂಡ್ಬಿಟ್ಟು, ದೊಡ್ಡಗೌಡ್ರೆ ಇನ್ಯಾವ್ದು 3 ಮುದ್ರಣ ಆಯಿತು ನರಸಿಂಹಯ್ಯನವ್ರದ್ದು ನಾನು ಓದಬೇಕು ಅಂತಾರೆ. ಹಾಗೆ ಮೈಸೂರಿನಿಂದ NS ಅನಂತರಾಮನ್ ನೆನ್ನೆ ಒಂದು ಸಂದೇಶ ಕಳಿಸ್ಕೊಟ್ಟಿದೆ, ನಿನ್ನೆ NS ಶ್ರೀಧರ ಮೂರ್ತಿ. ಹೀಗೆ ಸಾಕಷ್ಟು ಜನ ಕೇಳ್ತಾ ಇರ್ತಕ್ಕಂಥದ್ದು ಅಂದರೆ ಅವರ ಜನಪ್ರಿಯತೆಗೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಆಗ್ತದೆ. ಮುಂದೆ ರಾನಂ ಚಂದ್ರಶೇಖರ್ ಅವರ ಮಾತು. ನಿಶ್ಚಿತವಾಗಿ ಒಬ್ಬ ಕನ್ನಡದ ಕಾರ್ಯಕರ್ತನಾಗಿ ಇದು ತುಂಬ ಸಂತೋಷವನ್ನು ನೀಡುವಂತಹ ಸಂದರ್ಭ. ಕನ್ನಡದಲ್ಲಿ ಈ ಜನಪ್ರಿಯ ಕಾದಂಬರಿಗಾರರು, ಪತ್ತೇದಾರಿ ಕಾದಂಬರಿ ಬರೆದವರು, ಇವ್ರನ್ನ ಒಂದು ರೀತಿಯಲ್ಲಿ ಅಸ್ಪೃಶ್ಯರಂತೆ ನೋಡಿರುವಂತಹ ದೊಡ್ಡ ಚರಿತ್ರೆ ಇದೆ. ಅನಾಕ್ಷ ರಾಯರ ನಂತರ ಕನ್ನಡ ಸಾಹಿತ್ಯದ ಓದುಗರನ್ನು ಕನ್ನಡದ ಓದಿನತ್ತ, ಕನ್ನಡ ಸಾಹಿತ್ಯದತ್ತ ಗಮನ ಸೆಳೆದಂತಹ ನರಸಿಂಹಯ್ಯನವರು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಸಂಸ್ಥೆ ಮಾಡಬಹುದಾದಂತಹ ಕೆಲಸವನ್ನು ಮಾಡಿದ್ದಾರೆ. ಅನಾಕ್ಷ ರಾಯರ ಕಾದಂಬರಿಗಳು ಒಂದು ಸಮುದಾಯದಲ್ಲಿ ತುಂಬ ಜನವನ್ನು ಆಕರ್ಷಿಸ್ತಾ ಇತ್ತು. ಆದರೆ ನರಸಿಂಹಯ್ಯನವರು ಎಲ್ಲ ವರ್ಗದವ್ರನ್ನ, ನಾನು ಇಲ್ಲೊಂದು ಬರ್ಕೊಂಬಂದಿದ್ದೀನಿ, ಅವನೊಬ್ಬ ಅತ್ಯಂತ ಸಾಮಾನ್ಯ ವ್ಯಕ್ತಿ, ಬೆಂಗಳೂರಿಗೆ ಬಂದು ಕಾರ್ಖಾನೆ ಕೆಲಸಕ್ಕೆ ಸೇರ್ಕೊತಾನೆ. ಅವನು ಹೇಳ್ತಾನೆ, ನಮ್ಮಂತಹ ಬಡವರು, ತುಂಬ ಕಷ್ಟದಲ್ಲಿರುವಂಥ ಜನಕ್ಕೆ ಬಹಳ ಸರಳವಾಗಿ ಮನೋರಂಜನೆಯನ್ನು ಕೊಟ್ಟು ನಮ್ಮ ಕುತೂಹಲವನ್ನು ಉಳಿಸಿ ನಮ್ಮ ಓದೋದು ಕಡೆಗೆ ನಮ್ಮನ್ನು ತಿರುಗುವಂತೆ ಮಾಡಿ ನಮ್ಮ ಬದುಕನ್ನು ಕಂಡುಕೊಳ್ಳೋದ್ರ ಜೊತೆಗೆ ನಾವು ಕೆಟ್ಟ ಅಭ್ಯಾಸಗಳಿಂದ ದೂರ ಇರುವಂತೆ ಮಾಡಿದ್ರು ಅಂಥೇಳಿ ಒಬ್ಬ ಓದುಗ ಹೇಳಿದ್ದಾನೆ. ಹೀಗೆ ನರಸಿಂಹಯ್ಯನವರು ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಓದುಗರನ್ನ ಅವರು ಸೃಷ್ಟಿಸಿದಂಥ ರೀತಿ ಇದೆಯಲ್ಲ, ಆ ಕಾಲದಲ್ಲಿ ನನ್ನಂತಹ ಅನೇಕರಿಗೆ, ಮೇಷ್ಟ್ರಿಗೆ ಗೊತ್ತಾಗಲ್ಲ ನಮ್ಗೆ. ಯಾಕೆ ಅಂತ ಹೇಳಿದ್ರೆ, ಇನ್ನೊಂದು ಬಹಳ ದೊಡ್ಡದೇನು ಅಂದರೆ ನನಗಿವತ್ತು ತುಂಬ ಸಂತೋಷವಾಗಿರೋದು ಯಾಕೆ ಅಂತ ಹೇಳಿದ್ರೆ, ನರಸಿಂಹಯ್ಯನವರ ಕಾದಂಬರಿಯನ್ನು ರಾಷ್ಟ್ರದ ವಿಶ್ವಮಟ್ಟದಲ್ಲಿ ಬಹಳ ದೊಡ್ಡ ಹೆಸರಾದಂತಹ ಹಂಪ ನಾಗರಾಜಯ್ಯನವರು ಇವತ್ತು ಇವರು ಬರೀ ಈಗ ಮಾತಾಡ್ತಾ ನಮ್ಮ ದೊಡ್ಡೇಗೌಡರು ಹೇಳಿದ್ರು ಈಗ 54 ಕಾರ್ಯಕ್ರಮ ಅಂತೇಳಿ. ಎಷ್ಟೋ ಸಲ ನಾವು ಕೇಳಿದಾಗ ಅವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇದ್ದಾರೆ ಅಂತಾರೆ, ಆಮೇಲೆ ಇನ್ನೆಲ್ಲ ಒಂದು ಕಡೆ ಲಂಡನ್ನಲ್ಲಿದ್ದಾರೆ ಅಂತಾರೆ. ಹೀಗೆ ಇಡೀ ಪ್ರಪಂಚದಾದ್ಯಂತ ಕನ್ನಡದ ಕಂಪನ್ನು ಮೂಡುತ್ತಿರುವಂತಹ ಹಲವಾರು ಭಾಷೆಗಳ ದೊಡ್ಡ ವಿದ್ವಾಂಸರಾದಂತಹ ಹಂಪ ನಾಗರಾಜಯ್ಯನವರು ಈ ಪುಸ್ತಕಗಳನ್ನ ಲೋಕಾರ್ಪಣೆ ಮಾಡಿರುವಂಥದ್ದು ತುಂಬ ಸಂತೋಷದ ಸಂಗತಿ. ನಾನು ಈ ಒಂದು ಮಾತನ್ನು ಹೇಳ್ತಿದ್ದೀನಿ. ಹಾಗೆಯೇ ಸ್ನೇಹಿತರೆ, ಒಂದು
ಈ ಶತಮಾನೋತ್ಸವವನ್ನು ಕನ್ನಡ ಸಂಘಟನೆಗಳು, ಕನ್ನಡದ ಕಾರ್ಯಕರ್ತರು ನಿಜವಾಗ್ಲೂ ಕೂಡ ಬಹಳ ಸಂತೋಷದಿಂದ ಆಚರಿಸಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ನರಸಿಂಹಯ್ಯನವರು ಕನ್ನಡದ ಕೀರ್ತಿಯನ್ನು ಹೆಚ್ಚಿಸಿದಂಥವ್ರು. ಬಹುಶಃ ಕನ್ನಡವನ್ನು ಬಿಟ್ಟು ಬೇರೆ ಕಡೆ ಆ ಕಾಲದಲ್ಲಿ ಕಾದಂಬರಿಗಳು ಇದೆಲ್ಲವನ್ನು ಬೇರೆ ಕಡೆ ಏನಾರನ್ನು ಬರೆದಿದ್ದಿದ್ರೆ ಕನ್ನಡದಲ್ಲಿ ಮಾತ್ರ ಈ ರೀತಿ ಮಡಿವಂತಿಕೆ ಇದೆ. ಒಂದು ಸಲ ಭಾಳ ದೊಡ್ಡ ಸಾಹಿತ್ಯ ಒಂದು ಮಾತು ಹೇಳಿದರು, ಅವ್ರಿಗೂ ಪ್ರಚಾರ ಸಿಕ್ಕಲಿಲ್ಲ. ಕನ್ನಡದಲ್ಲಿ ಅಡುಗೆ ಮಾಡೋರಿಗಿಂತಲೂ ಕೂಡ ಅಡುಗೆ ರುಚಿ ಹೇಳೋರಿಗೆ ಹೆಚ್ಚಿನ ಬೆಲೆ ಇದೆ ಅಂತ. ಅಂದರೆ ವಿಮರ್ಶಕರಿಗೆ. ಯಾಕೆ ಅಂತ ಹೇಳಿದ್ರೆ, ಕವಿ ಕಾಣದನ್ನು ರವಿ ಕಂಡ, ರವಿ ಕಾಣದನ್ನು ವಿಮರ್ಶಕ ಕಂಡ, ರವಿ ಕಾಣದನ್ನು ಕವಿ ಕಂಡ, ಕವಿ ಕಾಣದನ್ನು ವಿಮರ್ಶಕ ಕಂಡ ಅಂತೇಳಿ ಏನೇನೋ ಹೇಳಿಬಿಟ್ಟು ಜನಪ್ರಿಯವಾಗದೇ ಇರುವಂಥದ್ದನ್ನೇ ಭಾಳ ದೊಡ್ಡದು ಅಂದ್ಕೊಂಡು ನಮ್ಮ ಇದನ್ನು ವಿಮರ್ಶಕರ ಹಿಡಿತದಲ್ಲಿ ಕನ್ನಡ ಸಾಹಿತ್ಯ ನಿಜವಾಗ್ಲೂ ಕೂಡ ನರಳಿದೆ. ಅದು ನನ್ನ ಅಭಿಪ್ರಾಯ. ಇದೇನೇ ಇರಲಿ, ನರಸಿಂಹಯ್ಯನವರಂಥವ್ರದ್ದು ಶತಮಾನೋತ್ಸವ ಆಚರಿಸ್ತಾ ಇರೋಂಥ ತುಂಬ ಸಂತೋಷ. ಅದಕ್ಕಿಂತ ನಂಗೆ ತುಂಬ ಸಂತೋಷ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಸಾಹಿತಿಗಳ ಮಕ್ಕಳುಗಳು ಆ ಸಾಹಿತಿಗಳನ್ನ ಮರೆತು ಬಿಟ್ಟಿರ್ತಾರೆ. ಅದಕ್ಕೆ 2-3 ಘಟನೆಗಳಿದ್ದಾವೆ. ಒಂದು ಘಟನೆಯನ್ನು ನಾನು ಹೆಸರು ಹೇಳಬಾರ್ದು. ಅವ್ರನ್ನ ಕರೆದಾಗ ಅವ್ರು ಹೇಳಿದ್ರು, ಅಯ್ಯೋ ಅವ್ರು ಇದ್ದಾಗ ಮಾಡಿದ್ದೆ, ನಮ್ಗೆ ಅನುಭವ ಸಾಕಾಗೋಗಿದೆ, ನಾವು ಬರಲಿಲ್ಲ ಅಂತೇಳಿ. ಒಬ್ಬ ಮಗ ಬಂದು ಇನ್ನೊಬ್ಬ ಮಗ ಬಂದಿರಲಿಲ್ಲ, ಅದು ಬೇರೆ. ಆದರೆ 4 ತಲೆಮಾರಿನವರು ನೀವು ಇಲ್ಲಿ ಭಾಗವಹಿಸಿರುವಂಥದ್ದು ನಿಜವಾಗ್ಲೂ ಕೂಡ ಇಡೀ ನಾಡಿಗೆ ಅನುಕರಣೀಯವಾದ್ದು. ಅವರ ಮರಿಮಗಳನ್ನು ನೋಡಿ ನನಗೆ ಆದ ಸಂತೋಷ ಹೇಳ್ತಿರೋದು. ಒಂದು ಸಾಮಾನ್ಯವಾಗಿ ಲೇಖಕರಾದವರಿಗೆ ಒಂದು ಪುಸ್ತಕ, ಒಂದು ಮುದ್ರಣ ಮುಗಿಯೋ ಹೊತ್ತಿಗೆ ಸುಸ್ತಾಗಿ ಹೋಗ್ಬಿಡುತ್ತೆ. ನಾನು ದೊಡ್ಡಗೌಡ್ರನ್ನ 25 ಸಲ ಕೇಳ್ತಾ ಇರ್ತೀನಿ. ನಂದು ಕೆಲವು ಪುಸ್ತಕಗಳು 10-12 ಮುದ್ರಣ ಬಂದಿದೆ, 3 ಮುದ್ರಣ 4 ಮುದ್ರಣ ಬಂದಿದೆ. ಯಾವುದೋ ಒಂದೊಂದು ಪುಸ್ತಕ ಖರ್ಚೇ ಆಗೋದಿಲ್ಲ. ಆದರೆ ನಮ್ಮ ನರಸಿಂಹಯ್ಯನವರ ಭಯಂಕರ ಬೈರಾಗಿ 100 ಮುದ್ರಣ ಕಂಡಿದೆ. ಅವರದ್ದು ಆ ಭಯಂಕರ ಬೈರಾಗಿನಲ್ಲಿ ನನಗೆ ಇವತ್ತಿಗೂ ನನಗೆ ಮರೆಯೋದಕ್ಕಾಗೋದಿಲ್ಲ. ಇವರೆಲ್ಲ ಪಾಪ ಪುರುಷೋತ್ತಮ ಕಷ್ಟಪಟ್ಟು ಹಿಡಿದು ಕೊಟ್ಟಿರ್ತಾನೆ, ಅವನು ಬಿಡಿಸ್ಕೊಂಬಂದ್ಬಿಡ್ತಾರೆ ಅವರೆಲ್ಲರೂ. ಆ ಪುರುಷೋತ್ತಮನ್ನ, ರಾಮನಾಥನ್ನ ಅವರು ಗುರಾಯಿಸಿ ನೋಡ್ತಿರೋದನ್ನ ನೋಡ್ಕೊಂಡು ಭಯ ಬಿದ್ದೋಗ್ತಾರೆ. ಅವ್ರು ನಮಗೇನು ಏನು ಕಾದಿದೆಯೋ ಅಂತೇಳಿ. ಅಂದರೆ ನರಸಿಂಹಯ್ಯನವರೆಲ್ಲ ಕಾದಂಬರಿಗಳನ್ನು ಕೂಡ ಅಷ್ಟು ಜನಪ್ರಿಯವಾಗಿದ್ದಾವೆ, ಓದುಗರನ್ನ ಬೆಳೆಸಿದ್ರು. ಇನ್ನೊಂದೇನು ಅಂತ ಹೇಳಿದ್ರೆ, ಎಷ್ಟೋ ಹಿಂದಿ ಸಿನಿಮಾಗಳು ಇವ್ರ ಕಾದಂಬರಿ ಓದಿ 4-5 ವರ್ಷ ಆದಮೇಲೆ ನೋಡಿದ್ರೆ ಅದು ಆ ಬಂದಿರೋ ಹಿಂದಿ ಸಿನಿಮಾ ಇವ್ರು ಬರೆದಿರೋ ಕಥೆಯಾಗಿರುತ್ತೆ. ನರಸಿಂಹಯ್ಯನವರು ಒಂದು ದೊಡ್ಡ ಕೆಲಸವನ್ನು ಮಾಡಿದ್ರು, ಆದರೆ ದುರಂತ ಸಿಕ್ಕಲಿಲ್ಲ. ಇದಕ್ಕೆ ನಾನು ಒಂದು ಮಾತನ್ನ ಬರ್ಕೊಂಬಂದಿದ್ದೆ ಸರ್. ಇದು ಅಮ್ಮನಾಯಕರು ನೀವು ರೆಫರ್ ಮಾಡಿದ್ದಾರೆ, ಅದನ್ನು ಒಂದು ಚಿಕ್ಕದು ಅಷ್ಟೇ, ಒಂದೇ ಒಂದು ನಿಮಿಷ ನಮ್ಮ ದೊಡ್ಡೇಗೌಡರು ಕೊಟ್ಟಿರೋ ಸಮಯದಲ್ಲಿ ಮುಗಿಸ್ತೀನಿ ನಾನು. ಈ ಮಾ ರಾಮಮೂರ್ತಿಯವರು ಕನ್ನಡದ ಕಾದಂಬರಿಗಳ ಪತ್ತೇದಾರಿ ಕಾದಂಬರಿಯ ಮೊದಲಿಗೆ ಪ್ರಾರಂಭಿಸ್ತವ್ರು. ಪಿತಾಮಹ ಅಂತ ಹೇಳೋಕ್ಕಲ್ಲ, ಯಾಕೆಂದರೆ ಮುಂಚೆ ಬಂದಿತ್ತು. ಆದರೆ ನರಸಿಂಹಯ್ಯನವ್ರಿಗಿಂತ ಮುಂಚೆ ಕಾದಂಬರಿಗಳನ್ನ ಬರೆದಂಥವ್ರು ಅವರು. ಇದೇ ರಾಮಮೂರ್ತಿ ಬರೆದ ಪತ್ತೇದಾರಿ ಕಾದಂಬರಿ ಅಂತೆಲ್ಲವನ್ನು ಕೂಡ ಬರ್ತಾ ಇತ್ತು. ಅವರು ಭಾಳ ಅಪೂರ್ವವಾದಂಥವ್ರು. ಅವ್ರದ್ದನ್ನು ಕೂಡ ಕಾಲುವೆ ಮನೆ ಅಂತೇಳಿ ಒಂದು ಪುಸ್ತಕ 15,000 ಒಂದೇ ಸಲ ಮುದ್ರಣವಾಗಿತ್ತು. ಆಮೇಲೆ ಈ ಪ್ಯಾಕೆಟ್ ಕಾದಂಬರಿಗಳು ಅಂತೇಳಿ ಜೋಬ್ನಲ್ಲಿ ಇಟ್ಕೊಳ್ಳುವಂಥ ಕಾದಂಬರಿಯನ್ನು ಬರೆದವ್ರು ಮೊದಲಿಗೆ ಪ್ರಾರಂಭಿಸ್ತಾರೆ ಅವರೇನೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನಂಥ ಕನ್ನಡದ ಕಾರ್ಯಕರ್ತನಿಗೆ ನಾನು ಅವರು ಕನ್ನಡದ ಬಾವುಟವನ್ನು ರೂಪಿಸಿದವರು, ಕನ್ನಡ ಚಳುವಳಿಯನ್ನು ಶುರು ಮಾಡಿದಂಥವ್ರು. ನಾನು ನರಸಿಂಹಯ್ಯನವ್ರನ್ನ ನೋಡಿದ್ದಕ್ಕೂ ಕೂಡ ಬೇನೆ ಈಶ್ವರಪ್ಪನ ನೋಡ್ತಾ ಇದ್ದೆ. ನರಸಿಂಹಯ್ಯನವ್ರ ಶಿಷ್ಯ ಅವ್ರು ನೋಡೋದಕ್ಕೆ ಹೋಗ್ತಾ ಇತ್ತು. ಅವ್ರ ಮನೆ ಹತ್ರ ಇವ್ರ ಮನೆ ಇತ್ತು. ಅವ್ರ ಮನೆಯಿಂದ ಅವರು ಒಂದು ವಟಾರದಲ್ಲಿದ್ದರು, ಇವ್ರು ಮಾಡಿ ಮೇಲಿದ್ದರು. ಅಲ್ಲೇ 3-4ನೇ ಕ್ರಾಸ್ನಲ್ಲಿ ನಾನು ಹೋಗ್ತಾ ಇದ್ದೆ. ನರಸಿಂಹಯ್ಯನವ್ರನ್ನ ನೋಡಿದ್ದೀನಿ. ಇನ್ನೊಂದು ಭಾಗ್ಯ ಏನಂದರೆ, ನನಗೆ ಕಾರ್ ಮೊಬೈಲ್ಸ್ ಅನ್ನುವಂಥ ಒಂದು ಸಂಸ್ಥೆ ನಾನು ಅಲ್ಲಿ ಮಾತನಾಡೋದಕ್ಕೆ ಹೋಗಿದ್ದೆ. ಅಲ್ಲಿ ನರಸಿಂಹಯ್ಯನವ್ರಿಗೆ ಸನ್ಮಾನ ಇತ್ತು. ಅದು ಒಂದು ಪೀಣ್ಯದಲ್ಲಿ ಇದ್ದಂಥದ್ದು. ಈಗ ಒಂದೇ ಒಂದು ಮಾತು ಅಷ್ಟೇ. ಇದನ್ನು ಅಮ್ಮನಾಯಕರು ತುಂಬ ದೊಡ್ಡ, ನಾನು ಬದುಕಿನಲ್ಲಿ ಒಬ್ಬ ಲೇಖಕನಾದಂಥವನು ಪ್ರತಿ ವರ್ಷ ನಾನು ಅವ್ರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತೀನಿ. ಅಮ್ಮನಾಯಕರ ಹೆಸರಿನಲ್ಲಿ ಪ್ರತಿ ವರ್ಷ ಅಮ್ಮನ ಕನ್ನಡ ಜಾಗೃತಿ ಪ್ರಶಸ್ತಿ ಅಂತೇಳಿ ಪ್ರತಿ ವರ್ಷ ನಾನು ಕೊಡ್ತೀನಿ. ಅದು ವೈಯಕ್ತಿಕವಾದ ನಂದು. ನಮ್ಮ ಕನ್ನಡ ಗೆಳೆಯರ ಬಳಗ 2 ಬಹುಮಾನವನ್ನು ಕೊಡುತ್ತೆ ಅಮ್ಮನಾಯಕರು. ಅವರಿಗೆ ಕನ್ನಡದ ಬಗ್ಗೆ ಅಪಾರವಾದಂತಹ ಗೌರವ. ದೇವರೇಗೌಡರು ಅನಕ್ಷರಕ್ಕೆ ಡಾಕ್ಟರೇಟ್ ಕೊಟ್ಟರು, ಆದರೆ ಅಮ್ಮನಾಯಕರ ಪ್ರೀತಿಯಿಂದ ನೋಡಿದಂಥವ್ರು. ಅವರಿಗೆ ಶೃಂಗೇರಿನಲ್ಲಿ ಭೇಟಿ ಮಾಡಿದಾಗ ಅಮ್ಮನಾಯಕರು ಇದನ್ನು ದಾಖಲಿಸಿದ್ದಾರೆ. ನಾನೇ ಆ ಪುಸ್ತಕ ಎಡಿಟ್ ಮಾಡಿದ್ದೀನಿ, ದಾಖಲೆ ಇದೆ ಅದು. ಅಮ್ಮನಾಯಕರಿಗೆ ಮಾರಾಮೂರ್ತಿಯವರು ಸಿಕ್ಕಿದಾಗ ಕೇಳ್ತಾರೆ, ನಿಮ್ಮ ಸಾಹಿತ್ಯದಿಂದ ಸಂತೋಷವಿದೆಯೇ? ಮಾತಿನ ಮಧ್ಯೆ ಕೇಳಿದಾಗ ಅವ್ರು ಹೇಳ್ತಾರೆ, ಆವಾಗ ಇದಕ್ಕೆ ಹೇಳ್ತಾರೆ, ಅದಕ್ಕೆ ದೃಢವಾದ ಉತ್ತರ ಬರುತ್ತೆ, ಖಂಡಿತ ಇದೆ. ನನ್ನ ಮನಸ್ಸಿನಲ್ಲಿ ಸಂತೋಷವಿದ್ದರೆ ಆ ಕೆಲಸವನ್ನು ಏಕೆ ಮಾಡುತ್ತಿದ್ದೆ? ಮುಂದಕ್ಕೆ ಹೇಳ್ತಾರೆ, ಮತ್ತೆ ಕೇಳಿದ ಇದರಿಂದ ಉಪಯೋಗ ಇದೆ ಎನ್ನುತ್ತೀರಾ? ಇದು ಬಹಳ ಮುಖ್ಯವಾದ ಈ ಮಾತು ಹೇಳಬೇಕು ಅಂತಿದ್ದೆ. ಉಪಯೋಗ
ಒಂದು ನಿಮಿಷ ಅವರು ಮಾತನಾಡಲಿಲ್ಲ. ಆಮೇಲೆ ಹೇಳಿದರು, ಇದು ಎಂದು ತಿಳಿದಿದ್ದೇನೆ, ನನ್ನ ಸಾಹಿತ್ಯ ಅತ್ಯುತ್ತಮವೆಂದು ನಾನು ಭಾವಿಸುವುದಿಲ್ಲ, ಸಾಹಿತ್ಯ ಚರಿತ್ರೆಯಲ್ಲಿ ನನಗೆ ಸ್ಥಾನ ದೊರೆಯುತ್ತದೆಂದೂ ನಾನು ಭಾವಿಸಿಲ್ಲ. ಜನ ನನ್ನ ಕೃತಿಗಳನ್ನು ಈಗ ಓದುತ್ತಿದ್ದಾರೆ, ಓದಲಿ, ಮುಂದೆ ಶ್ರೇಷ್ಠವಾದದ್ದನ್ನು ಅವರು ಓದಿಯಾರು. ಒಳಗೆ ದೊಡ್ಡ ತುಂಡುಗಳನ್ನು ತುಂಬಿ ಬೆಂಕಿ ಹೊತ್ತಿಸಲು ಆದೀತೆ. ಹೊರಗೆಲೆ, ಒಣಕಡ್ಡಿ, ಕಾಗದದ ಚೂರುಗಳು ಮೊದಲು ಬೇಕು. ನನ್ನ ಸಾಹಿತ್ಯ ಆ ಕೆಲಸವನ್ನು ಧಾರಾಳವಾಗಿ ಮಾಡುತ್ತದೆ ಎಂದು ನಂಬಿಕೆ ಇದೆ. ಜನರಿಗೆ ಮೊದಲು ಓದು ಹುಚ್ಚು ಹಿಡಿಯಲಿ, ಇಷ್ಟು ಸಾಕು ಅಂದ್ರೆ ನೊಂದ್ಕೊಂಡು ನುಡಿದಂಥದ್ದು. ಹಾಮಾನ ಈ ನರಸಿಂಹಯ್ಯನವರು, ಜಿಂದ್ಯಾನೆಂಡು ಸ್ವಾಮಿ, BK ಬಹುತೇಕ ಪತ್ತೇದಾರಿ ಕಾದಂಬರಿಗಳೆಲ್ಲನೂ ನಮ್ಗೆ ಓದೋದು ಭಾಳ ಹುಚ್ಚು. ಯಾಕೆಂದರೆ ಫ್ಯಾಕ್ಟ್ರಿನಲ್ಲಿ ಇದ್ದಾಗ 2-3ನೇ ಶಿಫ್ಟಲ್ಲಿ ನಾನು ಬೇರೆ ಬೇರೆ ಕಾದಂಬರಿಗಳನ್ನ ಓದಿದ್ದೀನಿ. ಆದರೆ ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಸಾಹಿತಿಗಳಾಗಿದ್ದಾರೆ, ಬಹಳಷ್ಟು ಜನ 60-70ನೇ ವಯಸ್ಸಲ್ಲಿರೋರು, 80 ಮೇಲಿರೋರಲ್ಲ ಸರ್, ಅವರೆಲ್ಲರೂ ನರಸಿಂಹಯ್ಯನವ್ರ ಕಥೆಯನ್ನು ಪುಸ್ತಕಗಳನ್ನ ಓದೇ ಬೆಳೆದಂಥವ್ರು. ನರಸಿಂಹಯ್ಯನವರು ಬರೆದಂಥ ಬೊಮ್ಮನ ಬುರುಡೆ, ಹಾಸ್ಯ ಇರ್ಬೋದು, ಈ ಥರದ್ದು ಅನೇಕ ಬರೆದಿದ್ದಾರೆ ಅವರು, ಗಿಣಿ ಕಚ್ಚಿದ ಎಲ್ಲ ಕಾದಂಬರಿಗಳನ್ನೂ. ಆದರೆ ನರಸಿಂಹಯ್ಯನವರು ಕನ್ನಡ ಸಾಹಿತ್ಯವನ್ನು ಬೆಳೆಸಿದಂಥ ರೀತಿ, ಕನ್ನಡದ ಅಭಿಮಾನವನ್ನು ಮೂಡಿಸಿದಂಥ ರೀತಿ ಬಹಳ ದೊಡ್ಡದು. ಅವರಿಗೆ ಏನು ಮಾನ್ಯತೆ ಸಿಗಬೇಕಾಗಿತ್ತು ಸಿಗಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಕಾರಣ ಏನಂತ, ಯಾವುದೇ ಪತ್ತೇದಾರಿ ಕಾದಂಬರಿಕಾರರಿಗೆ ಏನನ್ನು ಸಿಗಲಿಲ್ಲ. ನಮ್ಮಲ್ಲಿ ನಮ್ಮ ಜನ ನಿಜವಾಗಿ ಸಾಹಿತ್ಯವನ್ನು ಬೆಳೆಸಿದಂತಹ, ಓದುಗರನ್ನು ಸೃಷ್ಟಿಸಿದಂತಹ ಪತ್ತೇದಾರಿ ಕಾದಂಬರಿಗೆ ಸಿಗಬೇಕಾದಂತಹ ಮಾನ್ಯತೆ ಸಿಗಲಿಲ್ಲ ಅನ್ನೋದು ಒಂದು ಚಾರಿತ್ರಿಕ ಬಹುದೊಡ್ಡ ದುರಂತ. ಅದೇನೇ ಇರಲಿ, ನರಸಿಂಹಯ್ಯನವ್ರ ಶತಮಾನೋತ್ಸವ ಹೇಗೆ ನಡೀತಿರುವಂಥದ್ದು. ಮೊದಲನೇದಾಗಿ ನಾನು ಸಪ್ನಾ ಬುಕ್ ಹೌಸ್ಗೆ ಎಲ್ಲ ಕನ್ನಡಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಒಂದು, ನರಸಿಂಹಯ್ಯನವರು ಕನ್ನಡಿಗರಲ್ಲಿ ಒಂದು ಓದಿನ ಹುಚ್ಚನ್ನು ಹೆಚ್ಚಿಸಿದಂಥ, ಇವತ್ತು ಅನೇಕ ಜನ ಎಲ್ಲ ಈ ಪುಸ್ತಕಗಳನ್ನ ಬಂದು ಸಪ್ನಾಗಾಗಲಿ ಎಲ್ಲಾಗಲಿ ಕೊಂಡ್ಕೊಳ್ಬೇಕಾದ್ರೆ ಅದಕ್ಕೆ ನರಸಿಂಹಯ್ಯನವರೇ ಕಾರಣ. ದೂರದರ್ಶನ ಇದು ಯಾವುದೂ ಇಲ್ಲದೇ ಇದ್ದಂತಹ ಕಾಲದಲ್ಲಿ ಇದ್ದಂಥ ಸರ್ಕ್ಯುಲೇಟಿಂಗ್ ಲೈಬ್ರರಿಗಳು, ಆಕಾಶವಾಣಿ ಎರಡರ ನಡುವೆ ನರಸಿಂಹಯ್ಯನವರು ತಿಂಗಳಿಗೆ ₹1 ಪುಸ್ತಕದ ಕೊಟ್ಟು ಲೈಬ್ರರಿಗೆ ದಿನಕ್ಕೆ 5 ಪೈಸಾ ಇರೋದು, ಹೋಗಿ ಪುಸ್ತಕ ಓದೋ ರೀತಿ ಮಾಡಿದಂತಹ ನರಸಿಂಹಯ್ಯನವರ ಶತಮಾನೋತ್ಸವವನ್ನು ನಾವು ಕನ್ನಡದ ಕಾರ್ಯಕರ್ತರು, ಕನ್ನಡ ಸಂಘಟನೆಗಳು ಆಚರಿಸಬೇಕಾಗಿತ್ತು. ಇದಕ್ಕೆ ಆದರೆ ಸಪ್ನಾ ಪುಸ್ತಕ, ನಮ್ಮ ಸಪ್ನಾ ಬುಕ್ ಹೌಸ್ ಆ ಕೆಲಸವನ್ನು ಮಾಡಿದೆ. ಸಪ್ನಾ ಬುಕ್ ಹೌಸ್ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ, ಅಕಾಡೆಮಿಗಳು, ಪರಿಷತ್ಗಳು ಇವೆಲ್ಲವೂ ಮಾಡದಲೇ ಇರುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾಯಿದೆ. ಈಗ ನರಸಿಂಹಯ್ಯನವರ ಶತಮಾನೋತ್ಸವವನ್ನು ಆಚರಿಸಿದ್ದಕ್ಕೆ ಸಪ್ನಾ ಬುಕ್ ಹೌಸ್ಗೆ ವಿಶೇಷವಾಗಿ ನಿತಿನ್ ಶಾ ಮತ್ತು ದೊಡ್ಡೇಗೌಡರಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಹಾಗೆ ನಿನ್ನೆ ಅವರ ಕುಟುಂಬದವರು ನಿಜವಾಗ್ಲೂ ಕೂಡ ತುಂಬ ಆಸಕ್ತಿ ವಹಿಸಿದ್ದೀರಾ, ಬಹಳ ದೊಡ್ಡದು. ಹೀಗೆ ನಿಮ್ಮ ಆಸಕ್ತಿ ಇನ್ನೂ ದೊಡ್ಡದಾಗಿರಲಿ. ನರಸಿಂಹಯ್ಯನವ್ರ ಬಗ್ಗೆ ನಾವು ಕನ್ನಡಿಗಳೆಯರು ಬೆಳಗ್ದವ್ರು ಯಾವಾಗಲಾರು ಸಾಧ್ಯವಾದ್ರೆ ಒಂದು ಕಾರ್ಯಕ್ರಮ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ನಾವು ನವಂಬರ್ ತಿಂಗಳಲ್ಲಿ ನಾವು ಭಾಳ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಆದರೆ ಇಂತಹ ಒಂದು ಅಪರೂಪದ ನನ್ನ ಬೆಳವಣಿಗೆಯಲ್ಲಿ ವಿಶೇಷವಾಗಿ ಒಬ್ಬ ಲೇಖಕನಾಗೋದಕ್ಕೆ ಕಾರಣಕರ್ತರಾದರಂಥರಲ್ಲಿ ನರಸಿಂಹಯ್ಯನವ್ರನ್ನೂ ಒಬ್ಬರು. ಆದರೆ ನರಸಿಂಹಯ್ಯನವರೇ ಅಂತ ಹೇಳೋದಕ್ಕಾಗಲ್ಲ, ಅವರು ಒಬ್ಬರು. ಅಂತಹ ನರಸಿಂಹಯ್ಯನವ್ರನ್ನ ಶತಮಾನೋತ್ಸವದಲ್ಲಿ 2 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತಹ ನರಸಿಂಹಯ್ಯ ಶತಮಾನೋತ್ಸವ ಸಂಭ್ರಮ ಸಮಿತಿ ಹಾಗೂ ಸಪ್ನಾ ಬುಕ್ ಹೌಸ್ ಅವರಿಗೆ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್ ನಮ್ಮ ಮಾತಿಗೆ. ಈಗ ನಾನು ಇನ್ನೊಬ್ಬರು ಮೇಷ್ಟ್ರು ಇದ್ದಾರೆ, ಮೇಷ್ಟ್ರುಗಳ ಹತ್ರ ಸ್ವಲ್ಪ ಹೇಳ್ಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು. ಸಮಯ ಅಂತೂ ಕೊಟ್ಟಿದ್ದೀವಿ. ಈಗ ನಮ್ಮ ಉದ್ದಂಡೆ, ಯಾಕೆಂದರೆ ಮೇಷ್ಟ್ರಿಂದಲೇ ಬಂದಿರೋದ್ರಿಂದ ನಾವು ಅವ್ರನ್ನ ಮೇಷ್ಟ್ರು ಅಂತಲೇ ಕರಿತೀವಿ. ಉದ್ದಂಡೆಯನವರ ಮಾತು. ಮೇಷ್ಟ್ರ ಕೆಲಸ ಬಿಟ್ಟು ಆಲೇ 10 ವರ್ಷ ಆಯಿತು. ರಿಯಲ್ ಎಸ್ಟೇಟು ಮತ್ತು ರಾಜಕೀಯ ಮಾಡ್ತೇವೆ. ಸ್ವಪ್ನ ಬುಕ್ ಹೌಸ್ ವತಿಯಿಂದ ಎನ್ ನರಸಿಂಹಯ್ಯ ಶತಮಾನೋತ್ಸವ ಸಂಭ್ರಮ ಸಮಿತಿಯವರು ಪತ್ತೇದಾರಿ ಕಾದಂಬರಿಕಾರರಂಥ ನರಸಿಂಹಯ್ಯನವರ ಕಾದಂಬರಿಗಳನ್ನು ಮರುಮುದ್ರಣ ಮಾಡಿ ಇವತ್ತು ನನ್ನ ಗುರುಗಳಾಗಿರ್ತಕ್ಕಂಥ ನಾಡೋಜ ಹಂಪ ನಾರಾಯಣ ವತಿಯಿಂದ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಗುರುಗಳು ಹಂಪ ನಾರಾಯಣವರು ಯಾವಾಗಲೂ ಹಸನ್ಮುಖಿಗಳು, ನಗ್ನಾಗ್ತಾ ಇರ್ತಕ್ಕಂಥವ್ರು. ನಾನು ಕಾಲೇಜ್ ಡೇಸ್ನಲ್ಲಿ ಯಾವಾಗಲೂ ನಗ್ನಾಗ್ತಾ ವಿದ್ಯಾರ್ಥಿಗಳನ್ನ ಕಟ್ಟಾಕೋದಲ್ಲಿ ಯಾರು ಗುರುಗಳಿದ್ರೆ ಅವರು ನಮ್ಮ ಹಂಪ ನಾರಾಯಣರು. ನಮ್ಮ ಸಾಹಿತ್ಯ ಅಭ್ಯಾಸ ಸಂದರ್ಭದಲ್ಲಿ ಯಾಳಗನ್ನಡ, ಕಾವ್ಯಮೀಮಾಂಸೆ, ವ್ಯಾಕರಣ ಇವೆಲ್ಲ ಬೋರ್ ಆಗ್ತಿದ್ದ ಸಂದರ್ಭದಲ್ಲಿ ಕ್ಲಾಸಲ್ಲಿ ನಮಗೆ ಕಟ್ಟಾಕೋರು, ಸಣ್ಣ ಸಣ್ಣ ಉಪಕಥೆಗಳನ್ನು ಹೇಳಿ, ಕಥೆಗಳನ್ನು ಹೇಳಿ. ನಾನು ಈಗಲೂ ಅವ್ರು ಹೇಳಿದಂಥ ಸಣ್ಣದೊಂದು ಕತೆ ಜ್ಞಾಪಕ ಬರ್ತದೆ.
ಈ ಲೇಡೀಸ್ ಫಸ್ಟ್ ಅಂತೇಳಿ ಮಹಿಳೆಗೆ ಬಹಳ ಆದ್ಯತೆ ಕೊಡಬೇಕು ಅಂತೇಳಿ ಒಬ್ಬ ಗಂಡ ಹೆಂಡತಿ ಮೇಲೆ ಜಗಳ ಆಗ್ತಿರ್ತಾರಂತೆ, ನಾನೇ ಫಸ್ಟು ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ನಾವು ಮುಂದೆ ಇದ್ದೀವಿ ಅಂತೇಳಿ ಹೇಳ್ತಾ ಒಂದು ದಿವಸ ಗಂಡ ಹೆಂಡತಿ ಒಂದು ಕಾರು ನಡ್ಕೊಂಡು ಹೋಗ್ತಾ ಇದ್ದಂತೆ. ಆ ಕಡೆಯಿಂದ ಒಂದು ಹುಲಿ ಬರ್ತಾ ಇತ್ತಂತೆ. ನಮ್ಮ ಹುಡುಗ ಹೇಳೋರು ಅವಾಗ ಗಂಡ ಹೆಂಡತಿಗೆ ಲೇಡೀಸ್ ಫಸ್ಟ್ ಅಂತೇಳಿ. ಹೀಗೆ ಒಂದು ಉಪಕಥೆಗಳಲ್ಲಿ ಹೇಳಿ ನಮ್ಮನ್ನ ಕ್ಲಾಸಲ್ಲಿ ಕಟ್ಟಾಕೋರು. ಅವ್ರ ಕ್ಲಾಸ್ ಅಂದರೆ ಭಾಳ ಆಸಕ್ತಿಯಿಂದ ಕಾಯ್ತಾ ಇರಿ ಅಂತ ಗುರುಗಳಿಂದ ಇವತ್ತು ಪಥದೇವಿ ಕಾದಂಬರಿಗಳು ಇವತ್ತು ಬಿಡುಗಡೆ ಆಗಿದ್ದಾವೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಈಗಾಗಲೇ ನಮ್ಮ ನರಸಿಂಹನವರ ಕಾದಂಬರಿ ಬಗ್ಗೆ ಮಾತಾಡಿದಂಥ ಬೈಲಮಂಗಲ ರಾಮೇಗೌಡರೇ, ರಾನಂ ಚಂದ್ರಶೇಖರ್ ಅವರೇ, ಈ ಸ್ವಪ್ನ ಬುಕ್ ಹೌಸ್ನ ಮಾಲೀಕರಾದಂಥ ನಿತೀಶ್ ಅವರೇ, ನಾನು ಸುಮಾರು 25 ವರ್ಷಗಳಿಂದ ಪರಿಚಯ ಇರ್ತಕ್ಕಂಥ ದೊಡ್ಡೇಗೌಡರು. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಸುಮಾರು 16 ವರ್ಷಗಳ ಕಾಲ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದೆ ವಕೀಲ ಸಂಘ ಕಾಲೇಜಲ್ಲಿ. ಅವಾಗ ನನ್ನ ಲೈಬ್ರರಿಗೆ ಏನಾದ್ರು ಪುಸ್ತಕ ಬೇಕು ಅಂದರೆ ದೊಡ್ಡೇಗೌಡರು ಫೋನ್ ಮಾಡೀನಿ. ಅವರು ಒಂದು ಲೀಸ್ಟ್ ಕಳಿಸೋರು, ಆ ಲೀಸ್ಟ್ ಟಿಕ್ ಮಾಡೀನಿ, ಅವ್ರನ್ನ ಪ್ಯಾಕ್ ಮಾಡಿ ಕಳಿಸ್ಕೊಡೋರು. 1 ತಿಂಗಳು 2 ತಿಂಗಳು ಚೆಕ್ ಕೊಡಿ ಅವ್ರಿಗೆ. ಅಷ್ಟು ಒಡನಾಟ ನಮ್ಮ ದೊಡ್ಡೇಗೌಡರಿಗೂ ನಮಗೆ. ಇನ್ನು ನನ್ನ ಸ್ನೇಹಿತ ಆಗಿರ್ತಕ್ಕಂಥ BN ರವೀಂದ್ರ ಅವರು, ಅವರ ಮುಖಾಂತರ ನನಗೆ ಅವರ ತಂದೆ ಪರಿಚಯ ಆಗಿದ್ದು. ನನಗೆ ಅವಾಗ 20 ವರ್ಷ ವಯಸ್ಸು. ಫಸ್ಟ್ BA ಓದ್ತಾ ಇದ್ದೆ. ನಮ್ಮ ರವೀಂದ್ರ ಸೆಕೆಂಡ್ BA ಓದ್ತಾ ಇದ್ದ. ಇಲ್ಲೆಲ್ಲ ನಮ್ಮ ಸ್ನೇಹಿತರು ಇದ್ದಾರೆ, ನಾರಾಯಣಪ್ಪ, ವಾಸು, ಕಿಶೋರ, ಅವರೆಲ್ಲ ನಮ್ಮದೊಂಥರ ನಟೋರಿಸ್ಟ್ ನಮ್ಮ ಕಾಲೇಜಲ್ಲಿ. ಆ ಕಾಲಕ್ಕೆ ಅದು ಹೇಳ್ತಾ ಹೋದ್ರೆ ಬೇಡ ಕತೆ. ರವೀಂದ್ರ ಕಾಲೇಜ್ ಡೇಸಲ್ಲಿ ನನಗೆ ಗುರು, ಬಾಸ್ ಅಂತ ಕರೀತಿದ್ದೆ. ಬಾಸ್ ಈಗಲೂ ಭಾಷೆ. 43 ವರ್ಷ ಆಯಿತು. 43 ವರ್ಷದಲ್ಲೂ ಕೂಡ ವಾರಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಫೋನಲ್ಲಿ ಮಾತಾಡ್ತೀನಿ, ವಾಟ್ಸಪ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ. ನನಗೆ ಬುದ್ಧಿ ಹೇಳ್ತಾನೆ. ನಾವು ಒಂದು ಕಾಲದಲ್ಲಿ ಅವ್ನ ಬುದ್ಧಿ ಹೇಳ್ತೀನಿ, ಈಗ ನಮ್ಗೆ ಅವ್ರ ಬುದ್ಧಿ ಹೇಳ್ತಾನೆ. ನಾನು ಇವತ್ತೇನಾದರೂ ಸಾಹಿತ್ಯ ಅಭ್ಯಾಸ ಮಾಡಲಿಕ್ಕೆ ವಿದ್ಯಾರ್ಥಿ ನಾಯಕನಾಗಿದ್ದೆ, ಜ್ಞಾನ ಭಾರತಿಯಲ್ಲಿ ಸ್ಟೂಡೆಂಟ್ ಲೀಡರ್ ಆಗಿದ್ದೆ. ಇವತ್ತು ರಾಜಕೀಯ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಅವನ ಒಡನಾಟ, ಅವನ ಕಲ್ತ್ಕೊಂಡಂಥ ವಿದ್ಯೆಗಳು ನಿಮ್ಗೆ ಅರ್ಥ ಆಗಿರ್ಬೇಕು. ಅವ್ರಿಗೆ ಕಲಿಸ್ಕೊಟ್ಟಂಥ ಕೆಲವು ವಿದ್ಯೆಗಳಿಂದ ನಾನು ಇವತ್ತು ನಾನು ಎಲ್ಲ ರೀತಿಯಲ್ಲೂ ಕೂಡ ಬೆಳೆದಿದ್ದೀನಿ ಅಂತ. ಒಳ್ಳೆ ರೀತಿಯಲ್ಲಿ ಬೆಳೆದು ಎಲ್ಲನೂ ಕೂಡ ಇವತ್ತು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, ಸಾಹಿತ್ಯ ಅಧ್ಯಕ್ಷನಾಗಿ ಈ ಮಟ್ಟಿಗೆ ಬೆಳೆದಿದ್ದೀನಿ. ನನಗೆ 20 ವಯಸ್ಸಿನಲ್ಲಿ ನಾನು ನಮ್ಮ ರವೀಂದ್ರನ ಜೊತೆಯಲ್ಲಿ ಈಗಾಗಲೇ ಸಾಕಷ್ಟು ನರಸಿಂಹನವರ ಬಗ್ಗೆ, ಕಾದಂಬರಿಗಳ ಬಗ್ಗೆ, ಮತ್ತು ನಮ್ಮ ಗುರುಗಳಾದಂಥ ಅಂಪನಾಜಿಯವರು ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಾನು ನನ್ನ ಅನುಭವಗಳನ್ನು ಹೇಳ್ಕೊತೀನಿ. ಅವರ ರವೀಂದ್ರನ ಜೊತೆ ಒಡನಾಟ ಮತ್ತು ನಾನು ಕಂಡಂಥ ನರಸಿಂಹನವರ ಕೆಲವು ಅನುಭವಗಳನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕಾಲೇಜ್ ಡೇಸಲ್ಲಿ ಮಧ್ಯಾಹ್ನ ರವಿ ಮನೆ ಜೊತೆಯಲ್ಲಿ ಮನೆಗೆ ಹೋಗ್ತಿದ್ದೆ. ಕರ್ಕೊಂಡು ಹೋಗೋಣ, ಬರೋಣ ಮನೆಗೆ ಹೋಗ್ಬರೋಣ ಅಂತೇಳಿ ಒಂದು ಆಟೋ ಕರಿಯೋನು, 5 ರೂಪಾಯಿ ಕಾಸು ಕೊಡೋನು ಆಟೋಗೆ, ಹಸ್ಕೊಂಡು ಕರ್ಕೊಂಡ್ಬಂದು ಮನೆಗೆ ಕರ್ಕೊಂಡು ಹೋಗೋನು. ಅವ್ರ ಮನೆಗೆ ಹೋದಾಗ ನರಸಿಂಹನವರು ಒಂದು ಚಿಕ್ಕ ಮೇಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ಮೂಲೆಯಲ್ಲಿ ಹುಡುಗಲ್ಲಿ ಏನೋ ಬರಿತಾ ಇರೋದು, ಯಾವಾಗಲೂ ಬರಿತಾ ಇರೋದು. ನಾನು ಓದ್ಕೊಳ್ಳೆ ಬಂದೇನಪ್ಪ ಅನ್ನೋರು, ಬಂದೆ ಅಣ್ಣ ಅಂತೇಳಿನಿ. ಊಟ ಮಾಡಿನವರು. ನಾವು ಸುಮ್ಮನೆ ನೋಟಿಗೆ ಇಲ್ಲಮ್ಮ ಊಟ ಆಯ್ತು ಹೇಳಿನಿ, ಇನ್ನೊಂದ್ಸರಿ ಕಲಿ ಅಂತ ಕಾಯ್ತಾ ಇದ್ದೀನಿ. ಇನ್ನೊಂದ್ಸರಿ ಊಟ ಮಾಡಪ್ಪ ಅಂದರೆ ಮೆಲ್ಲಿಗೆ ಹೋಗಿ ಅವನ ಜೊತೆಯಲ್ಲಿ ಊಟ ಮಾಡಿಬಿಡ್ತಿದ್ವಿ. ಯಾಕೆಂದ್ರೆ ಅವಾಗೆಲ್ಲ ದುಡ್ಡಿಲ್ದ ಕಾಲ, ಕಾಸಿಲ್ದ ಕಾಲ. ಭಾಳ ಹಳ್ಳಿಯಿಂದ ನಾವು ಬಡತನದಲ್ಲಿ ಬಂದು ಬೆಂಗಳೂರು ಓದ್ತಾ ಇದ್ವಿ. ನಮ್ಮ ರವಿ ಸ್ವಲ್ಪ ನಗರದಲ್ಲಿದ್ದ, ಹಾಗೆ ಸ್ವಲ್ಪ ಚೆನ್ನಾಗಿದ್ದ. ನನಗೆಲ್ಲ ಆವಾಗ ಖರ್ಚು ಕಾಸು ಕೊಡೋದು ಎಲ್ಲ ಮಾಡ್ತಾ ಇದ್ದ. ನಾನು ಅವನ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಇರ್ತಿದ್ದೆ, ಯಾಕೆಂದ್ರೆ ಒಳ್ಳೊಳ್ಳೆ ಊಟ ಕೊಡ್ತಾನೆ, ಖರ್ಚು ಕಾಸು ಕೊಡ್ತಾನೆ ಅಂತೇಳಿ ಓದೋ ಜೊತೆಯಲ್ಲಿ ಅವನ ಜೊತೆಲಿ ಇರ್ತಿದ್ದೆ ಯಾವಾಗಲೂ. ಹಾಗಾಗಿ ಆವತ್ತಿನ 43 ವರ್ಷಗಳಿಂದಲೂ ಕೂಡ ನನಗೆ ಈಗಲೂ ಅವ್ನು ಕಂಡ್ರೆ ಒಂದು ರೀತಿ ಭಯ, ಮತ್ತು ನನಗೆ ಬಾಸಿದ್ದಾಗಲಿದೆ. ಅವ್ರು ಒಳ್ಳೆಯದಾಗಿದ್ರು ಕೂಡ ನಮಗೊಂದು ಭಯ ಇದೆ ಅಂತಕ್ಕಂಥದ್ದು. ಹಾಗೆ ನರಸಿಂಹಯ್ಯನವರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತಾಡಿದ್ವಿ. ನನ್ನ 2 ಅನುಭವಗಳು ಏನಂತಂದರೆ, ಅವರು ಅಷ್ಟು ದೊಡ್ಡ ಕುಟುಂಬ, ಅಷ್ಟು ಬಡತನ ಇದ್ರು ಕೂಡ ಆಳ್ಮೆಯಿಂದ ಕಾದಂಬರಿಯನ್ನು ಬರೀತಾ ಇದ್ರು ಮನೇಲಿ ಕುತ್ಕೊಂಡು. ಎಷ್ಟೇ ಸಮಸ್ಯೆ ಇದ್ರು ಕೂಡ ಸಾಹಿತ್ಯದ ಕಡೆ ಗಮನ ಕೊಡ್ತಾ ಇದ್ರು. ನಾವು MA ಮಾಡಬೇಕಂದ್ರೆ ಪೊಲೀಸ್ ಸ್ಟೇಷನ್, ಉಪ್ಪಾಪೇಟೆ ಪೊಲೀಸ್ ಸ್ಟೇಷನ್ ಮುಂದೆ ಹಳೆ ಪುಸ್ತಕಗಳನ್ನು ಮಾರಾಟಕ್ಕೆ ಇಡೋರು. ನಾವಾಗೆಲ್ಲ ವಿಮರ್ಶೆಗಳು ಹುಡ್ಕಕ್ಕೆ ಹೋಗಿವೆ. ಮೇಟೂರು ಹೋಗೋರಲ್ಲಿ ಒಳ್ಳೊಳ್ಳೆ ವಿಮರ್ಶೆ ಗ್ರಂಥ ಸಿಗ್ತವೆ, ಹಳೆ ಪುಸ್ತಕ ಸಿಗ್ತದೆ, ಹುಡುಕರು ಅಂತ ಕಳಿಸ್ಕೊಡೋರು. ನಾವಲ್ಲಿ ಹೋಗಿ ಬೆಳಗ್ಗೆ ಭಾನುವಾರದಲ್ಲಿ ಸಿಕ್ಕಾಪಟ್ಟೆ ಪುಸ್ತಕಗಳು ಬರೋವು. ಬೆಳಿಗ್ಗೆ ಎದ್ದು ಎಲ್ಲ ಕೆಲವರೆಲ್ಲ ಸಾಹಿತಿಗಳು ಬೇಜಾರಾಗಿ ಪುಸ್ತಕಗಳು ಮಾರಾಟ ಮಾಡಿಬಿಡೋರು, ಅದು ತಂದಾಗಿ ಮಾರ್ತಿರೋರು. ನಾವು ಹೋಗಿವೋ ಅಲ್ಲಿ ಹೋದರೆ ಅಷ್ಟೊತ್ತಾಗಲೇ 6:15 ನಮ್ಮ ನರಸಿಂಹಯ್ಯನವರು ಪುಸ್ತಕ ರಾಶಿ ಮಧ್ಯೆ ಹುಡುಕಾಡ್ತಾ ಇರೋರು. ಯಾವ ಪುಸ್ತಕ ಸಿಗ್ತದೆ ನೋಡೋಣ ಅಂತೇಳಿ ಆ ಉಪ್ಪಾಪೇಟೆ ಸ್ಟೇಷನ್ ಮುಂದೆಗಡೆ ಪುಸ್ತಕ ಹುಡುಕ್ತಾ ಇದ್ರು. ಕಾದಂಬರಿಕಾರಿ ಆಗಿದ್ರು ಕೂಡ ಸಾಹಿತ್ಯ ಅಧ್ಯಯನಕ್ಕೆ ಬೇಕಾದಂಥ ಸಲಕರಣೆಯನ್ನು ಅವರು ಅಲ್ಲಿ ಹುಡುಕ್ತಾ ಇರೋರು. ಯಾವಾಗಲೂ ಯಾವ ಕಾದಂಬರಿಗಳನ್ನು, ಬೇರೆನೋ ಅದು ಹುಡುಕ್ತಾ ಇದ್ರು. ಹಾಗಾಗಿ ನನಗೆ ನಾನು 20 ವಯಸ್ಸಿಂದ ನಾನು ಕಂಡಂಥ ನರಸಿಂಹಯ್ಯನವರು, ಅವರು ಬಡತನದಲ್ಲಿದ್ದರೂ ಕೂಡ ಸಾಹಿತ್ಯ ಅಭ್ಯಾಸವನ್ನು ಮಾಡಿದ್ರು.
ಸುಮಾರು 500ಕ್ಕೂ ಹೆಚ್ಚು ಕಾದಂಬರಿಯನ್ನು ಬರೆದರೂ ಕೂಡ ಅವರಿಗೆ ಸರ್ಕಾರದಿಂದ ಯಾವ ರೀತಿಯ ಮಾನ್ಯತೆ ಸಿಗಲಿಲ್ಲ, ಸರಿಯಾದ ಗೌರವ ಕೊಡಲಿಲ್ಲ ಸರ್ಕಾರ. ಇವತ್ತು ಬೆಂಗಳೂರು ನಗರದಲ್ಲಿ ಎಷ್ಟೋ ರಸ್ತೆಗಳಿಗೆ ಸಾಹಿತ್ಯ ಸಿಟ್ಟಿದ್ದಾರೆ, ಸಿನಿಮಾ ಸಿಟ್ಟಿದ್ದಾರೆ, ಕೆಲಸ ಬರೆದಲ್ಲೇ ಸಿಟ್ಟಿದ್ದಾರೆ. ಆದರೆ 500 ಕಾದಂಬರಿ ಬರೆದಂಥ ಒಬ್ಬ ನರಸಿಂಹದೇವ್ ಅವರನ್ನು ಸರ್ಕಾರ ಗುರುಸಿ ಒಂದು ರಸ್ತೆಗೆ ಅವರ ಹೆಸರಿರಲಿಲ್ಲ. ಅದು ನಂಗೆ ತುಂಬಾ ನೋವಿದೆ. ನಾನು ಸರ್ಕಾರಕ್ಕೆ ಈಗ ಒತ್ತಾಯ ಮಾಡ್ತಾ ಇದ್ದೀನಿ, ಆ ಭಾಗದ ಯಾವುದೇ BBMP ನಾವು ಒತ್ತಾಯ ಮಾಡ್ತಿದ್ದೀನಿ, ಈಗಲಾದರೂ ಅವರ ಸಾಹಿತ್ಯ ಸೇವೆಯನ್ನು ಗುರುಸಿ ನರಸಿಂಹದೇವ್ ಎಲ್ಲರೂ ಒಂದು ರಸ್ತೆಗೆ ಇಡಬೇಕು. ಹಾಗಾಗಿ ಅವ್ರ ಸಾಹಿತ್ಯ ಸೇವೆಗೆ ನಾವು ಗೌರವ ಕೊಟ್ಟಾಗ್ತದೆ. ಹಿಂದೆ ಒಬ್ಬ ಪತ್ತೇದಾರಿ ಕಾದಂಬರಿ ಇದ್ರು, ನರಸಿಂಹ ಇದ್ರು ಅಂತಕ್ಕಂಥದ್ದು ಮುಂದಿನ ಪೀಳಿಗೆಗೆ ಗೊತ್ತಾಗ್ತದೆ ಅಂತ ನಾನು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲ, ಈಗಾಗಲೇ ಸಾಕಷ್ಟು ಸಮಯದಲ್ಲಿ ನಮ್ಮ ಎಲ್ಲ ಗುರುಗಳು ಮಾತಾಡಿರೋದ್ರಿಂದ ನನ್ನ ಅನುಭವ ಮಾತ್ರ ಹಂಚ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ನಮ್ಮ ಸ್ವಪ್ನ ಬುಕ್ ಹೌಸ್ನವರು ನರಸಿಂಹಯ್ಯನವರು 10 ಕಾದಂಬರಿಗಳನ್ನು ಮುದ್ರಣ ಮಾಡಿ ಬಿಡುಗಡೆ ಮಾಡಿದ್ದೀರಿ. ಇನ್ನೂ ಹೆಚ್ಚು ಪುಸ್ತಕಗಳ ಬಿಡುಗಡೆ ಮಾಡಲಿಕ್ಕೆ ನಮ್ಮ ದೊಡ್ಡಗೌಡರು ನಿತೀಶ್ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಮಾಡಿ ಅವರ ಸಾಹಿತ್ಯ ಸೇವೆಯನ್ನು ಗುರುಸಿ ಸಾಮಾನ್ಯರು ಓದಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನ ಸ್ನೇಹಿತ ಆಗಿರ್ತಕ್ಕಂಥ BN ರವೀಂದ್ರ ಅವರು ಬಹಳ ತಜ್ಞರ ಅಭಿಮಾನ ಇಟ್ಕೊಂಡು ಅವರ ಕುಟುಂಬವರೆಲ್ಲ ಸೇರಿಸ್ಕೊಂಡು ಒಗ್ಗಟ್ಟಾಗಿ ಇವತ್ತು ಹೆಚ್ಚುಕಟ್ಟಾದ ಕಾರ್ಯಕ್ರಮ ಮಾಡಿದ್ದೀರಿ. ಅವರು ಕೂಡ ವಿಶೇಷವಾದ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಸಮಯ ಇದ್ದರೆ ಈ ಥರದ್ದೆಲ್ಲ ಸ್ವಲ್ಪ ಅನುಭವಗಳನ್ನ ಕೇಳ್ಬೋದಾಗಿತ್ತು. ಸೊ ನನಗೀಗಾಗಲೇ ಕೆಲವು ಎಚ್ಚರಿಕೆ ಗಂಟೆ ಮಳೆ ಬರುತ್ತೆ ಅನ್ನೋ ದೃಷ್ಟಿನಲ್ಲಿ, ಸೊ ಹಾಗಾಗಿ ಬೆಂಗಳೂರಿನಂಥ ನಗರದಲ್ಲಿ ಪ್ರಾಣೇಶ್ ಹೇಳ್ದಾಗೆ ಮಳೆ ಬಂದರೆ ಅಯ್ಯೋ ರಾಮ ಏನು ಮಾಡೋದು ಮುಂದೇನು ಅನ್ನೋದರ ಯೋಚನೆ ಮಾಡೋಂಥ ಪ್ರಸಂಗ ನಮಗೆ ಬಂದಿದೆ. ಸೊ ಹಾಗಾಗಿ ಅದನ್ನು ಅಲ್ಲಿಗೆ ನಿಲ್ಲಿಸ್ತಾ ಮುಂದೆ ರವೀಂದ್ರ ಅವರು ಮತ್ತು ಅವರ ಕುಟುಂಬದ ಒಂದು ಒತ್ತಾಯದ ಮೇರೆಗೆ ಪ್ರಕಾಶಕರಾದ ನಿತಿನ್ ಶಾ ಅವರಿಗೆ ನಾವು ಗೌರವ ಸಲ್ಲಿಸಬೇಕು. ಅವರು ಇಷ್ಟು ಕೆಲಸ ಮಾಡಿದ್ದಾರೆ, ಕನ್ನಡಕ್ಕೋಸ್ಕರ ಇಷ್ಟು ಕೆಲಸ ಮಾಡಿದ್ದಾರೆ. ನಮ್ಮ ತಂದೆ ಪುಸ್ತಕ ಪ್ರಕಟಣೆ ಮಾಡಿದ್ದಾರೆ ಅಂತ ಅಲ್ಲ, ಕನ್ನಡಕ್ಕೋಸ್ಕರ ಎಲ್ಲ ಕಡೆ ಎಲ್ಲ ಶಾಖೆಗಳಲ್ಲೂ ಕನ್ನಡದ ಪುಸ್ತಕಗಳು ಲಭ್ಯವಿರುವಂತೆ ನೋಡಿರ್ತಕ್ಕಂಥದ್ದು ಮತ್ತು ಕನ್ನಡ ಪುಸ್ತಕ ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಗೌರವ ನಾವು ಮಾಡಬೇಕು ಅಂತ ಅವರು ಕೇಳಿದ್ದಾರೆ. ಸೊ ಹಾಗಾಗಿ ನಿತಿನ್ ಶಾ ಅವರಿಗೆ ಗೌರವ ಅವರ ಒಂದು ಕುಟುಂಬದಿಂದ. ಅವರ ಒಂದು ಇಲ್ಲ ಸರ್, ಈ ಕಾದಂಬರಿಗಳ ಪ್ರಕಟಣೆಯಲ್ಲಿ ರವೀಂದ್ರ ಅವರ ಧರ್ಮಪತ್ನಿ ಸರಸ್ವತಿಯವರ ಪಾತ್ರ ಬಹಳ ಇದೆ. ಯಾಕೆಂತಂದ್ರೆ ನಾವು ಅವ್ರ ಮನೆಗೆ ಹೋದಾಗ ಅವ್ರ ಕಾದಂಬರಿಗಳನ್ನ ಹುಡುಕಿ ಕೊಡ್ತಕ್ಕಂಥದ್ದು ಅವರು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಅವರಿಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ರವೀಂದ್ರ ದಂಪತಿಗಳಿಗೆ. ಇದು ರವೀಂದ್ರ ಅವರ ಒತ್ತಾಸೆ, ಅವರ ಒಂದು ಪ್ರೀತಿ. ಸೊ ಇದನ್ನ ನಾವು ಮಾಡಬೇಕು ಅಂತ. ಯಾಕೆಂದ್ರೆ ಕನ್ನಡಿಗರಾದ ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಇವತ್ತು ನಿತಿನ್ ಶಾ ಅವರು ಕನ್ನಡವನ್ನು ಓದ್ತಾರೆ, ಬರೀತಾರೆ, ನೋಡ್ತಾರೆ, ಗಮನಿಸ್ತಾರೆ ಅಂತಂತಂದ್ರೆ ಅದು ಅವ್ರ ಕನ್ನಡದ ಮೇಲಿನ ಪ್ರೀತಿ ಅಂತ. ಧನ್ಯವಾದಗಳು ನಿತಿನ್ ಶಾ ಅವರಿಗೆ. ಅರಮನೆಗೆ ಹೋಗಬಹುದು, ಮೈಸೂರು ಪ್ಯಾಲೇಸ್ ಹೋದ್ರೆ ನಿಮ್ಮನ್ನ ಇವಾಗ ಹಾಗೆ ನಮ್ಮ ಕುಟುಂಬದಿಂದ ದೊಡ್ಡಗೌಡರಿಗೆ ಒಂದು ಇದು ಮಾಡ್ತದೆ, ದಯವಿಟ್ಟು ಮುಂದೆ ಸಾಕು. ನಮ್ಮ ಕುಟುಂಬದಿಂದ ದೊಡ್ಡಗೌಡರು ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ದೊಡ್ಡಗೌಡರು ಸ್ವಲ್ಪ ದಯವಿಟ್ಟು ಬಂದ್ರೆ ಒಳ್ಳೇದು. ಬೇಡ 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 ನಮ್ಮ ಬೆನ್ನಿಂದ ನಿಂತು ಹೊಸ ಜನರೇಷನ್ಗೆ ಬೇಡ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ. ಶ್ಯಾಮ ಪಾಪ ನಮ್ಮಲ್ಲಿ ಸಾಮಾನ್ಯ ಒಂದು ನಿಯಮ ಇದೆ, ಸಂಸ್ಥೆಯಿಂದ ಒಬ್ಬರಿಗೆ ಇಲ್ಲ ಸರ್, ನಮ್ಗೆ ನಮ್ಮ ಬೆನ್ನಿಂದ ನಿಂತು ಮಾಡೋದಕ್ಕೆ ನಿಮಗೆ ನಮ್ಮ ಕುಟುಂಬದ ಪರವಾಗಿ ಒಂದಿದೆ. ಹಾ, ಟೋಪಿ ಹಾಕಿ ತಗೋಬಿಟ್ಟಿದ್ದು ಕೊಡೋದು ಅಂಕಲ್. ನೋಡಿ
ಬಾ ಸುಶೀಲ್ ನೀ ಬಮ್ಮ ಹಂಗೆ ಹಿಂದೆ ಬಾ ತಾಪ್ಟಿ ಹಿಂದೆ ಬಂದ್ಬಿಟ್ರೆ ಪೂರ್ತಿ ಬಾ. ಬಾ. ಕೂತ್ಕೋ ಹಂಗೆ. ಕೂತ್ಕೋ ಕೆಳಗಡೆ. ಇಲ್ಲ ಮುಂದೆ ನೋಡಿ. ಮೇಡಮ್ ರೆಡಿ ರೆಡಿ ನೋಡಿ. ಮುಂದೆ ನೋಡಿ. ಅರಮನೆ ಕಳೆದು ನಮ್ಮ ತಂದೆ ಅರಮನೆ ದೂರ ಇದಾದ್ಮೇಲೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿಗೆ ಶರಣಾರ್ಥಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ರವೀಂದ್ರ ಅವರು ಒಂದೆರಡು ಮಾತಾಡಬೇಕು. ಯಾಕೆಂತಂದರೆ ಅವರ ಒಂದು ಪಾತ್ರ ಬಹಳ ಮುಖ್ಯ ಇದೆ. ನಿಮ್ಮೆಲ್ಲರ ಸಹಕಾರದ ಜೊತೆಯಲ್ಲಿ ಒಬ್ಬರನ್ನ ಮುಂದಾಳು ಅಂತ ನೀವು ಬಿಟ್ಟಿದ್ದೀರಲ್ಲ, ನಮಗೆ ಬಹಳ ಸಂತೋಷ ಆಗಿದೆ. ಅವರ ಸ್ನೇಹನೂ ಹಾಗೇ ಇದೆ. ಸೊ ಅವರ ಮಾತು ಈಗ. ನಮಸ್ಕಾರಗಳು. ನನಗೆ ದೊಡ್ಡಗೌಡ ಕೊಟ್ಟಿದ್ದು 2 ನಿಮಿಷ. ರವಿ 2 ನಿಮಿಷದಲ್ಲಿ ಮಾತು ಮುಗಿಸಿ ನಿಮ್ಮ ಅದನ್ನು ಕ್ಲೋಸ್ ಮಾಡಿ ಅಂತ ಹೇಳಿದ್ರು. ನಮ್ಮ ಹೊಸ ಜನ್ರೇಷನ್ಗೆ ಬಹುಶಃ ನಮ್ಮ ತಂದೆ ಹೆಸರು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಇಂಥ ಒಂದು ಸಮಯದಲ್ಲಿ ಒಂದು 20 ವರ್ಷದ ಹಿಂದ್ಗಡೆ ದೊಡ್ಡಗೌಡರು ಬಂದು ಮತ್ತು ಸಪ್ನಾ ಬುಕ್ಕೋಸ್ ಅವ್ರು ಬಂದು ನಮ್ಮ ತಂದೆಯವ್ರದನ್ನ ಹೊಸ ಜನ್ರೇಷನ್ಗೆ ಪ್ರಿಂಟ್ ಮಾಡಿ, ಹೊಸ ಜನ್ರೇಷನ್ಗೆ ನರಸಿಂಹಯ್ಯ ಇನ್ನೂ ಒಬ್ಬರು ಇದ್ದಾರೆ ಅಂತ ಸಾಹಿತ್ಯ ಒಬ್ಬರು ಇದ್ದಾರೆ, 4ನೇ ತರಗತಿ ಓದಿ 500 ಕಾದಂಬರಿ ಬರೆದವ್ರೆ ಅಂತೇಳಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಸಪ್ನಾ ಬುಕ್ಕೋಸ್ ಅವರಿಗೆ ನಮ್ಮ ಕುಟುಂಬದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ನನ್ನ ತಂಗಿ, ಅತ್ತಿಗೆ, ನಾದಿನಿ, ಮೊಮ್ಮಕ್ಕಳು ಎಲ್ಲ ಪರವಾಗಿ ಮರಿ ಮಕ್ಕಳು ಸಮೇತ ನಾನು ಧನ್ಯವಾದ ಅರ್ಪಿಸ್ತೀನಿ. ನಿತಿನ್ ಶಾ ಮತ್ತು ದೊಡ್ಡಗೌಡರ ರೀತಿಯ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಧನ್ಯವಾದಗಳು ಸರ್. ಬಹಳ ಚಿಕ್ಕ ಹಾಗೂ ಚೊಕ್ಕವಾಗಿ ನೀವು 1 ನಿಮಿಷದಲ್ಲಿ ಮುಗಿಸಿದ್ದೀರಾ. ಬಹಳ ಸಂತೋಷ. ಹೌದು, ಸ್ವಲ್ಪ ಅವರು ತುರ್ತು ಪರಿಸ್ಥಿತಿಯಲ್ಲಿ ಇರ್ತಾರೆ. ಅರ್ಜೆನ್ಸಿ ಕರೆಕ್ಟ್ ಅಲ್ಲ? ಯಾಕೆಂದ್ರೆ 25 ವರ್ಷದ ಒಡನಾಟ ನನಗೆ. ನಾನು ಇಲ್ಲ, ಅವರು ಬಹಳ ಸಮಾಧಾನ, ಅವರೇ ಎಲ್ಲ ನಿರ್ವಹಿಸೋದು, ಅದರಿಂದಲೇ ನಿರ್ವಹಿಸೋದು. ಸೊ ಹಾಗಾಗಿ ಅವ್ರ ಮೊಮ್ಮಕ್ಕಳು ಇಬ್ರು ಸದಾ ನನ್ನ ಜೊತೆಲಿ ಬರ್ತಿರ್ತಾರೆ. ನನಗೆ ಸಾಯಿರಾಮ್ ಮತ್ತೆ ಸಾಯಿಶಾಮ್ ಅಂದರೆ ನರಸಿಂಹಯ್ಯನವ್ರ ಮೊಮ್ಮಕ್ಕಳು, ರವೀಂದ್ರ ಅವರ ಮಕ್ಕಳು, ಅವಳಿ ಜವಳಿ ಮಕ್ಕಳು. ಅವರು ನನಗೆ ಬಹಳ ಸ್ನೇಹಿತರಿದ್ದಾಗ ಒಂದು ರೀತಿ. ಬಹಳ ಅಷ್ಟು ವರ್ಷದಿಂದಲೂ ನನ್ನ ಜೊತೆಲಿ ಇರ್ತಾರೆ ಅವರು. ಏನಾದರೂ ಬೇಕು ಅಂದರೆ ಹಳೆ ಪುಸ್ತಕ ಯಾವ್ದಾದ್ರು ಬೇಕು ಕಾದಂಬರಿ ಅಂತಂದರೆ ಅವರೇ ತೊಗೊಂಡ್ಬರೋದು. ಸೊ ಹಾಗಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳಬೇಕು. ಹಾಗೆಯೇ ಈ ಕಾದಂಬರಿಗಳು ಲೋಕಾರ್ಪಣೆ ಆಗಿದ್ದಾವೆ, ಸಂತೋಷ. ಆದರೆ ದುಂಡಿರಾಜ್ ಅವರು ಹೇಳಿದಾಗ ನನಗೆ ಸಾಕಷ್ಟು ಬಾರಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ, ಬರೀ ಕನ್ನಡವನ್ನು ಕೊಂಡಾಡಿದ್ರೆ ಸಾಲದು, ಕೊಂಡು ಆಡಬೇಕು ಅಂತ. ಈ ಕಾದಂಬರಿಗಳನ್ನು ಹಾಗೆ ನೀವು ಕೊಂಡು ಓದಬೇಕು, ಆ ಮೂಲಕ ಕೊಂಡಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಪ್ರೀತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಆನ್ಲೈನಲ್ಲಿ ಏನು ಫೇಸ್ಬುಕ್ ಲೈವಲ್ಲಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ವೀಕ್ಷಕರಿದ್ದೀರಿ, ತಮಗೂ ಸಹ ನನ್ನ ಪ್ರೀತಿಯ ಕೋರಿಕೆ. ನಮ್ಮ ಆನ್ಲೈನ್ನಲ್ಲಿ ಅದು ಲಭ್ಯ ಇದೆ, www.sapnaonline.com. ಈ ಕಾದಂಬರಿಗಳು ತಮಗೆ ಲಭ್ಯವಿವೆ. ಅದಲ್ಲದೆ ಬೇರೆ ಕನ್ನಡದ ಒಂದು ಸಂಗ್ರಹ ನೀವು ನೋಡಬೇಕು ಅಂದರೆ ದಯಮಾಡಿ ಒಮ್ಮೆ ನೀವು ಆ ಸೈಟ್ನ ನೀವು ನೋಡಲೇಬೇಕು. ಯಾಕೆಂದರೆ ಅಷ್ಟು ವೈಭವ
ಪ್ರೇತವಾಗಿ ನಮ್ಮ ನಿಜೇಶ್ ಅವರು, ಚಿರಂಜೀವಿ ನಿಜೇಶ್, ನಮ್ಮ ನಿತಿನ್ ಶಾ ಅವ್ರ ಮಗ ಅದನ್ನು ಮಾಡಿ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಬಹಳ ಆಸಕ್ತಿ ಅವರಿಗೆ. ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅಷ್ಟೇ ಸಕ್ರಿಯವಾಗಿ ಅವರು ಪಾಲ್ಗೊಂಡಿರ್ತಾರೆ. ಸೊ ಆ ಮೂಲಕ ನಿಮ್ಮೆಲ್ಲರನ್ನು ನಾನು ಕೇಳ್ತಾ ಇದ್ದೀನಿ, ದಯಮಾಡಿ ಈ ಕಾದಂಬರಿಗಳನ್ನು ಇನ್ನಷ್ಟು ಕೊಂಡು ಓದಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೀತಿಯ ಆಹ್ವಾನದ ಮೇರೆಗೆ, ಸ್ವಪ್ನದ ಪ್ರೀತಿಯ ಆಹ್ವಾನದ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುವ ಮೂಲಕ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯನವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ, ವಂದನೆಗಳನ್ನು ಹೇಳ್ತೀನಿ. ಹಾಗೆಯೇ ನಮ್ಮ ಬೈರಮಂಗಲ ಸರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಬರಲಿ. ಹಾಗೆ ಚಪ್ಪಾಳೆ ಬಂದರೆ ಭಾಳ ಸಂತೋಷ ಆಗತ್ತಂತೆ, ಸದ್ದು ಇರಲ್ಲ, ನಿಮಗೂ ಆರೋಗ್ಯ ವೃದ್ಧಿಸುತ್ತಂತೆ. ಸೊ ಹಾಗಾಗಿ ನಮ್ಮ ರಾನಂ ಚಂದ್ರಶೇಖರ್ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಉದ್ದಂಡಯ್ಯ ಸರ್ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ರವೀಂದ್ರ ಅವರಿಗೆ ಧನ್ಯವಾದಗಳು, ವಿಶೇಷವಾಗಿ ಅವರ ಕುಟುಂಬ ವರ್ಗದವರಿಗೆ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಹಾಗೆಯೇ ಕನ್ನಡದ ಬಂಧುಗಳು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.